ಫೋಟೋ ಕಟ್ಟೋಕ್ಕಿಂತ ಮುಂಚೆ ನಾವು ದೇಹ ಕಟ್ಟಬೇಕು 100%. ಮಂತು ಇದನ್ನ ಪರ್ ಡೇಗೆ ಬರದೆ 9 ಪರ್ ಡೇ ಕನ್ಸಂಪ್ಷನ್ ಪರ್ ಪರ್ಸನ್. ಉಪ್ಪಿಟ್ಟು ಮಾಡಿ ತಿಂತಿರೋ, ರೋಟಿ ಮಾಡಿ ತಿಂತಿರೋ, ದೋಸೆ ಮಾಡಿ ತಿಂತಿರೋ, ಒಟ್ಟಿನಲ್ಲಿ ಸೀರಿಯಲ್ಸು ನಮ್ಗೆ ಎಷ್ಟು ಬೇಕು? ಒಂದು 250 to 300 ಗ್ರಾಮ್ಸ್. ಅಲ್ಲ ಸರ್, ನಾವು ಮಾಲೀಕರಾಗಿ ಕೊಟ್ಟಿರಬೇಕಾದ್ರೆ ಇನ್ನೊಬ್ಬ ಲೇಬರ್ ಸೃಷ್ಟಿ ಆಯ್ತಾನೆ. ಇವತ್ತು ಎಲ್ಲರಿಗೂ ಕಂಪಲ್ಸರಿ ಎಜುಕೇಶನ್ ಅವು ಇವು ಕೊಟ್ಬಿಟ್ಟು ನಮ್ಗೆ ಲೇಬರ್ ಸಿಗ್ತಾನೆ, ನಮಗೆ ಫುಡ್ ಸಿಗ್ತದೆ ಅಂತೆಲ್ಲ ನಾವು ಬಯಸಕ್ಕಾಗ್ತದ? ಬಂತ ನಿಮ್ಮ ಬೆಲ್ಲ ಬಂತ, ನಿಮ್ಮ ಎಣ್ಣೆ ಬಂತ, ಇವತ್ತೇನು ನಾವು ತಿನ್ನಕ್ಕೆ ಕೊಟ್ಟಿರೋದು ವಿಷಮುಕ್ತ ಆಹಾರ ಆಗಿದೆ. ನಾವು ಅದರಿಂದ ಆಚೆ ಬಿಟ್ಬಿಟ್ಟು ನಾವು ಒಳ್ಳೆ ಆಹಾರ ತಿನ್ನಬೇಕು ಅಂತ ಪುನಃ ಇಲ್ಲ ನಾನು ದುಡ್ಡೇ ತಿನ್ನಕ್ಕೆ ಬರ್ತೀನಿ ಅಂತಂದ್ಮೇಲೆ ಯಾಕೆ ಆರಾಮಾಗಿ ಈಗಿರೋ ಕಂಪ್ನಿ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೋದು ನೀವು? ಯಾಕಂದರೆ ಇವತ್ತು ನಮ್ಮ ಕೆಲಸ ನಾವೇ ಮಾಡಬೇಕು. ಇವತ್ತು ನನಗೆ ಲೇಬರ್ ಸಿಗ್ತಾನೆ, ಅವ್ನು ಸಿಗ್ತಾನೆ, ಇವ್ನು ಸಿಗ್ತಾನೆ, ಅವೆಲ್ಲ ಸುಳ್ಳು. 100 ತೆಂಗಿನಕಾಯಿಗೆ 15 to 20 kg ಕೊಬ್ಬರಿ ಬರ್ತದೆ. ಕಾರ್ಗೆ ಹಾಕೋ ಆಯಲ್ಲು, ಗಾಡಿಗೆ ಹಾಕೋ ಆಯಲ್ಗೆ ಭಾಳ ಕಾಶಿಯಸ್. ನಾವು ಬಟ್ ನಮಗೆ ಹಾಕೊಳ್ಳೋದು 4 ಸಲ ನೋಡ್ಬಿಟ್ಟು ಗಾಡಿಗೆ ಹಾಕ್ಸ್ತೀವಿ. ಆದರೆ ನಾವು ನಮ್ಮ ಬಾಡಿಗೆ ಏನು ಆಯಲ್ ಹಾಕತ್ತೀವಿ ನಾವು ತಲೆನೇ ಕೆಡಿಸ್ಕೊಂಡ್ವಿ ಅಲ್ಲ. ಒಬ್ಬ ಮೇಲ್ ಲೇಬರು ಕೆಲಸ ಮಾಡಿದಾಗ ಏನಾಗ್ತದೆ, 1500 ಕಿಲೋ ಕ್ಯಾಲರೀಸು ಅವನು ಖರ್ಚು ಮಾಡಿ ಕೆಲಸ ಮಾಡ್ತಾನೆ. ನಮ್ಮ ಇಂಡಿಯಾ ದೇಶದಲ್ಲಿ ಇರೋದು 40 ಕೋಟಿ ಎಕರೆ ಇದೆ. ನೀವು 800 ಕೋಟಿ ಜನ ಖಾರ ಬೆಳಿಬೋದು. ಏನು ತಲೆ ಏನು ಕೆಡಿಸ್ಕೊಳ್ಳಂಗಿಲ್ಲ ವಿತೌಟ್ ಸರ್. ನಾನು ಏನು ಹೇಳಿದೆ, ಸಾಯಲಿಂದ 100 ಅಂಶ ಬರಬೇಕು ಅಂತ. ಆ 100 ಅಂಶ ಈ ಥರ ಆ ಫುಡ್ಗಳಿಗೆ ಬರ್ಸ್ಕೊಂಡು ತಿನ್ನೋದನ್ನು ಫಸ್ಟ್ ಕಲ್ತಾರೆ. ಅಲ್ಲಿಗೆ 10 ಕುಂಟೆಯಲ್ಲಿ 5 ಜನಕ್ಕೆ ನೀವು ಬೆಳೆ ಬೆಳೆಯೋದು ಅಂತಂದರೆ 1 ಎಕರೆಯಲ್ಲಿ 20 ಜನ ಬೆಳಿಬೋದು. ನೀವು ಇದನ್ನು ಬೆಳೆಯೋಕ್ಕೆ ಅಮ್ಮಮ್ಮ ಅಂತ ಅಂದರೆ 7 ಕುಂಟೆ ಜಾಗ ಸರ್. ಇಷ್ಟೇ ಸರ್ ನಾವು ತಿನ್ನೋ ಆಟ ಇಷ್ಟ. ಮಿಲ್ಕ್ ಇರಲಿ. ಈಗ ನಾವು ಭೂಮಿಲಿ ತಗೊಳ್ಳೋಂಥದ್ದು ಮಾತಾಡೋಣ. ನೋಡೋಣ ಸರ್. ಈಗ ಫಸ್ಟು ಸೀರಿಯಲ್ಸ್ ಅಲ್ಲ ಸರ್. ಸೀರಿಯಲ್ಸು ಅದೇನೇನು ನಿಮಗೆ ರಾಗಿ ಇರ್ಬೋದು, ಆಮೇಲೆ ರೈಸು, ಮಿಲೆಟ್ಸು, ಆಮೇಲೆ ಜೋಳ ತಿನ್ನೋರು ಈ ಕಡೆ ಜೋಳ ಅಲ್ಲ ಸರ್. ಅದೇನೇ ಫಾರಮಲ್ಲಾರು ತಿನ್ಕೊಳ್ಳಿ ಸರ್. ಅದನ್ನು ನೀವು ಉಪ್ಪಿಟ್ಟು ಮಾಡಿ ತಿಂತಿರೋ, ರೋಟಿ ಮಾಡಿ ತಿಂತಿರೋ, ದೋಸೆ ಮಾಡಿ ತಿಂತಿರೋ, ಒಟ್ಟಿನಲ್ಲಿ ಸೀರಿಯಲ್ಸು ನಮ್ಗೆ ಎಷ್ಟು ಬೇಕು? ಒಂದು 250 to 300 ಗ್ರಾಮ್ಸ್ ಪರ್ ಡೇ. ಹಾಂ ಅಲ್ಲ ಸರ್. ನೆಕ್ಸ್ಟು ಪಲ್ಸಸ್ ಗೊತ್ತಲ್ಲ ಸರ್. ಪಲ್ಸಸ್ ನೀವು ಅಳಸಂದೆ, ತೊಗರಿ, ಎಂಥದ್ದು ಉದ್ದು, ಹಸಿರು ಬೆಳೆ, ಏನೇನೋ ಪಲ್ಸಸ್ಗಳು ಏನಿದೆ, ಒಂದು 80 ಗ್ರಾಮ್ಸ್ ಅಲ್ಲ ಸರ್. 80 ಗ್ರಾಮ್ಸ್. ನೆಕ್ಸ್ಟು ಮೂರನೇದು ಅದು ಬಿಟ್ರೆ ಏನು ಸರ್? ವೆಜಿಟೇಬಲ್ಸ್ ಬಿಟ್ರೆ ವೆಜಿಟೇಬಲ್ಸ್. ನೆಕ್ಸ್ಟ್ ಆಯಿಲಿಗೆ ಬಂದ್ಬೋಣ. ಆಯಿಲ್ಲು ಒಂದು 30 ಗ್ರಾಮ್ಸು ಸರ್. ಈಗೇನು ನಾವೆಲ್ಲ ಚೆನ್ನಾಗಿ ತಿಂತೀವಿ ಬಿಡಿ. ನಮ್ಮ ಟೋಟಲ್ ಕನ್ಸಂಪ್ಷನ್ನು 70-80 ಗ್ರಾಮ್ ಹೊಟ್ಟೋಗ್ಬಿಟ್ಟಿದೆ ಸರ್. ನೀವು ಫುಲ್ ಫ್ಯಾಮಿಲಿಗೆ ಹೇಳ್ತಾ ಇರೋದು ಒಬ್ಬರು ಪರ್ ಪರ್ಸನ್ನು ಪರ್ ಡೇ ಪರ್ ಪರ್ಸನ್ ಹಾಂ ಸರಿನಾ ಸರ್? ಒಂದು 30 ಗ್ರಾಮ್ಸ್ ಆಯಿಲ್ಲು. ನೆಕ್ಸ್ಟು ಬಂದ್ಬಿಟ್ಟು ಶುಗರು ಅಥವಾ ಜಾಗ್ರಿ ತಗೋಣ ಸರ್. ಜಾಗ್ರಿ ಒಂದು 30 ಗ್ರಾಮ್ಸ್ ಪರ್ ಡೇ. ಟೀಗೆ ಕುಡಿಯೋಕ್ಕೆ ಏನೋ ಒಂದು ಪೈಸಾ ಗೀಸ ಅದು ಇದು ಒಂದು 30 ಗ್ರಾಮ್ಸು ಪರ್ ಪರ್ಸನ್. ನೆಕ್ಸ್ಟ್ ಜಾಗ್ರಿ 30 ಆಯಿತು. ನೆಕ್ಸ್ಟು ವೆಜಿಟೇಬಲ್ಸು ಪ್ಲಸ್ ಗ್ರೀನ್ಸ್ ಅಂತ ಹಾಕ್ತೀವಿ. ವೆಜಿಟೇಬಲ್ಸ್ ಪ್ಲಸ್ ಗ್ರೀನ್ಸ್ ಯಾಕಂದರೆ ಗ್ರೀನ್ಸಲ್ಲಿ ನಿಮಗೆ ಕೊತ್ತಂಬರಿ ಸೊಪ್ಪು ಇರ್ತದೆ, ಕರಿಬೇವಿನ ಸೊಪ್ಪು ಇರ್ತದೆ, ಆಮೇಲೆ ಈರುಳ್ಳಿ ಅಂತೂ ಮಸ್ಟಾಗಿ ಎಲ್ಲರ ಮನೆಗೂ ಒಂದು 100-150 ಗ್ರಾಮ್ ಬೇಕಲೇಬೇಕು ಅಲ್ಲ ಸರ್. 400 ಗ್ರಾಮ್ ಬೇಕು ಅಂತಾರೆ. ಬರೀ ನೀವು ಕಲ್ಪನೆ ಮಾಡಿಬಿಡಿ, ಯಾವುದೋ ಬದನೆಕಾಯಿನೋ ಆಲೂಗಡ್ಡೆನೋ ಕಲ್ಪನೆ ಮಾಡ್ಕೊಂಬಿಡಿ. ಒಂದು 100-150 ಗ್ರಾಮ್ ಈರುಳ್ಳಿ ಬೇಕಲೇಬೇಕು. ಒಂದು 50 ಗ್ರಾಮ್ ಏನೋ ಒಂದು 400 ಗ್ರಾಮ್ ವೆಜಿಟೇಬಲ್ಸು ಮತ್ತು ಗ್ರೀನ್ಸು ಒಂದು 300 ಅಥವಾ 400 ಗ್ರಾಮ್ ಹಾಕಿದ್ರೆ 400 ಗ್ರಾಮ ಸರ್. ಒಂದು ವೆಜಿಟೇಬಲ್ಸು, ಗ್ರೀನ್ಸ್, ಆಮೇಲೆ ಏನಪ್ಪ ಫ್ರೂಟ್ಸ್ ಅಲ್ಲ ಸರ್. ಫ್ರೂಟ್ಸು ಒಂದು 100 ಗ್ರಾಮ್ ಸರ್. 1-2 ಬಾಳೆಹಣ್ಣು. ಇನ್ನೇನಾರು ಇದೆಯಾ ಸರ್ ತಿನ್ನೋದು? ಏನೆಲ್ಲ ಓದಾಡ್ತೀವಿ ಗೊತ್ತಾ ನಾವು? ಇಷ್ಟು ಹೊಟ್ಟೆ ಇಷ್ಟು ಇದು ಮಾಡೋಕ್ಕೆ ಸರ್. ಡೈರಿ ಪ್ರಾಡಕ್ಟ್ ಮಿಲ್ಕ್ ಇರಲಿ. ಈಗ ನಾವು ಭೂಮಿಲಿ ತಗೊಳ್ಳೋಂಥದ್ದು ಮಾತಾಡೋಣ ಅಲ್ಲ ಸರ್. ಕಟ್ಸು ಮಿಲ್ಕು ಎಲ್ಲ ಅದು ನಿಮ್ಗೇನು ಅಮ್ಮಮ್ಮ ಅಂತಂದರೆ ಪರ್ ಪರ್ಸನ್ ನಿಮಗೆ ಏನು ಒಂದು 200 ml 300 ml ಸಾಕು. ಇದು ಇಷ್ಟು ತಗೋಣ ಸರ್.
ಸರಿನಾ ಸರ್? ಈಗ ಫ್ಯಾಮಿಲಿ ಇದು ಪರ್ ಮಂತ್ ಎಷ್ಟಾಯ್ತು ಸರ್? ಪರ್ ಮಂತು ಒಂದು 7ರಿಂದ 8 kgನಾ ಪರ್ ಮಂತು? ಇದನ್ನ ಪರ್ ಡೇಗೆ ಬರದೆ 9 ಪರ್ kg ಡೇ ಕನ್ಸಂಪ್ಷನ್ ಪರ್ ಪರ್ಸನ್ ಅಲ್ಲ ಸರ್? ಹೌದು ಸರ್ 7ರಿಂದ 9 kg ಆಗುತ್ತೆ. ಇರಲಿ, ಒಂದು 7ರಿಂದ 8 ಸೊಸೈಟಿಲಿ ಎಷ್ಟು ಕೊಡ್ತಾ ಇದ್ದಾರೆ? 10 kg ಪರ್ ಪರ್ಸನ್ ಕೊಡ್ತೀವಿ. ಇಲ್ಲ 7 kg 8 kg ಬಂದಿರಬೇಕು. ಈ ಈ ಈ ಲೆಕ್ಕಾಚಾರದಲ್ಲೇ ಕೊಡೋದು ಅವ್ರಿಗೆ. 7 kg 8 kg ಅಕ್ಕಿ ಕೊಡ್ತಾರಲ್ಲ ಸೊಸೈಟಿಲಿ, ಈ ಇದರಲ್ಲೇ ಕೊಡೋದು ಪರ್ ಪರ್ಸನ್ಗೆ ಎಷ್ಟು ಬೇಕು ಅಂತ. ಪಲ್ಸಸ್ಸು ಒಂದು 2.5 kgನಾ? 2.5 kg. ಆಯಿಲ್ 1 kgನಾ? ಹೌದು ಸರ್. 30 × 30 ಹೌದು ಸರ್, 1 kg. 1 kg. ಆದ್ರೆ ಒಂದು 1 kgನಾ? ಹ್ಞೂ ಸರ್. ವೆಜಿಟೇಬಲ್ಸು, ಗ್ರೀನ್ಸು 12 kg. ಹಾಂ 12 kg. 12? ಹಾಂ ಸರ್. ಇದು 3 kg. 3 kg. ಪರ್ ಮಂತು ಪರ್ ಇಯರು ಸರ್? ಪರ್ ಇಯರು ಪರಿಯರು ಒಂದು 100 kgನಾ? 100 kg ಸರ್. ಇಷ್ಟ ನಾವು ತಿನ್ನೋದು ಎಷ್ಟು ಅಂತ ನಮ್ಗೆ ಗೊತ್ತಿರ್ಬೇಕು. ಮೊದಲು 100 ಕಡಿಮೆನೇ, ಈಗ ಅಷ್ಟು ತಿನ್ನೋಕ್ಕೂ ಆಯ್ತಲ್ಲ. ಈಗ 2.5 kg ಅಂತ 30 kg ಸರ್. 30 kg. 30 kg. 30 ಬಂತಾ? ಹ್ಞೂ ಸರ್. ಅದು 12 kg. ಎಷ್ಟು? 12? ಅದು 12. 12? ಹ್ಞೂ ಸರ್. 144. 144. ಹಾಂ? 144. ಇದು 150 ಇಟ್ಕೊಂಬೋಣ. ಅದು 35 kg. 35, 36, 40 ಇಟ್ಕೊಂಬೋಣ. ಎಷ್ಟು ಸರ್? 130, 154, 300, 350. ಏನು ದಿನಕ್ಕೆ 1 kg ಬಂತು? ಅಷ್ಟು ಬರಲಿಲ್ಲ. ಹ್ಞೂ ಹ್ಞೂ. ಇಷ್ಟೇ ಸರ್ ನಾವು ತಿನ್ನೋ ಆಟ ಇಷ್ಟ. ಇಷ್ಟಕ್ಕೆ ಎಲ್ಲ ಬೇರೆ ಎಲ್ಲ ಎಷ್ಟೆಷ್ಟೋ ಸರ್ಕಸ್ಗಳನ್ನ ನಾವು ಅಲ್ಲ ನೀವು ಮ್ಯಾನೇಜರ್ ಆದರೂ ಇಷ್ಟೇ, CEO ಆದರೂ ಅಷ್ಟೇ, ಪ್ರೆಸಿಡೆಂಟ್ ಆದರೂ ಅಷ್ಟೇ, ಮೋದಿ ಆದರೂ ಇದನ್ನ ಫಸ್ಟ್ ಅಚ್ಚುಕಟ್ಟಾಗಿ ತಿನ್ನೋದ. ಅದರಲ್ಲಿ ಎಲ್ಲ ಥರ ಜಿಂಕು, ಬೋರನ್ನು, ಅದು ಇದು ಎಲ್ಲ ಥರ ಇರೋದನ್ನ ತಿನ್ನೋಣ ಅಲ್ಲ ಸರ್? ನಾನು ಏನು ಹೇಳಿದೆ, ಸಾಯಲಿಂದ 100 ಅಂಶ ಬರಬೇಕು ಅಂತ, ಆ 100 ಅಂಶ ಈ ಥರ ಆ ಫುಡ್ಗಳಿಗೆ ಬರ್ಸ್ಕೊಂಡು ತಿನ್ನೋದನ್ನು ಫಸ್ಟ್ ಕಲ್ತಾರೆ. ನೀವೀಗ 2 ಇದ್ದೀರೋ 3 ಇದ್ದೀರೋ, ಅಪ್ಪ ಅಮ್ಮ ಜೊತೇಲಿ ಇದ್ದೀರೋ, ಅಪ್ಪ ಅಮ್ಮನ ಬಿಟ್ಬಿಟ್ಟು ಇಲ್ಲೆಲ್ಲ ಬೆಂಗಳೂರಿಗೆ ಬಂದಿದ್ದೀರೋ, ಅದು ನೀವು ಕೌಂಟ್ ಮಾಡ್ಕೊಳ್ಳಿ. ಸರಿನಾ ಸರ್? 350 kg ಒಬ್ಬ ಪರ್ಸನ್ಗೆ ಬೇಕಾಗಿರೋದು ಅಂತ ಅಂದರೆ ಹೆಚ್ಚು ಕಡಿಮೆ ಫ್ಯಾಮಿಲಿ ಆಫ್ 5 ಅದು 4 ಮಾಡಿ. ಅಲ್ವಾ ಸರ್? ಫ್ಯಾಮಿಲಿ ಆಫ್ 5 ಅಂತಂದರೆ ಆಲ್ಮೋಸ್ಟ್ ನಿಮಗೆ ಒಂದು 500 kg. ಹಾಂ? 1800. ಒಂದು 150? ಒಂದು 150, 1750. ಒಂದು 12 60. ಏನು ಸರ್? 1750. ಅದಲ್ಲ ಇರಲಿ, ಒಂದು 60, ಇದೊಂದು 60, 750, 750, 200. ಒಂದು ಇಲ್ಲ ಅಂತಂದರೆ ಒಂದು 1750. 1750 kg. 1.5 ಟನ್ ಅಲ್ವಾ? ಫ್ಯಾಮಿಲಿ ಆಫ್ 5 ನಾನು ಹೇಳ್ತಾರೆ. ಇದನ್ನು ಸರ್ ನೀವು ಇದನ್ನು ಬೆಳೆಯೋಕ್ಕೆ ಅಮ್ಮಮ್ಮ ಅಂತ ಅಂದರೆ 7 ಕುಂಟೆ ಜಾಗ ಸರ್. ಗೊತ್ತಾಯ್ತು ಸರ್? 7 ಕುಂಟೆ ಜಾಗ ಬೇಕಾಗಿದೆ. ನೀವು ಒಂದು ಕುಂಟೆ ಅಂದರೆ 33 by 33 1000 ಸ್ಕ್ವೇರ್ ಫೀಟ್ ಅಂತ ಇಟ್ಕೊಂಬಿಡಿ. 1089 ಸ್ಕ್ವೇರ್. ಹಾಂ, 1000 ಸ್ಕ್ವೇರ್ ಫೀಟ್ ಅಂತ ಇಟ್ಕೊಂಬಿಡಿ. ಸರಿನಾ ಸರ್? ಇಷ್ಟಾರ ಬೆಳೆಯೋಕ್ಕೆ ನಿಮ್ಗೆ 7 ಕುಂಟೆ ಮಾತ್ರ ಸಾಕು ಅಂತ ಅಂದರೆ ನಿಮಗೆ ಅಂದರೆ 1 ಎಕರೆಗೆ 40. ಎಷ್ಟು ಜನಕ್ಕೆ ಆಯ್ತದೆ? 742. 6. ಈಗ 10 ಕುಂಟೆನೇ ಇಟ್ಕೊಂಬಿಡಿ. 10 ಕುಂಟೆ ಎಲ್ಲ 5 ಜನಕ್ಕೆ ಬೆಳೀತಾ ಇದ್ದೀರಿ. ಆರಲ್ಲ
40 into 1750. ಅಲ್ಲ ಅದನ್ನ ಕೊಡಿ ಸರ್. 4 5 20 ಜನ, 20 ಜನ ಸರ್, ಜನಕ್ಕೆ ಆಯ್ತಾ ಸರ್? 20 ಜನ. ಅಲ್ಲ ಇದು ಫ್ಯಾಮಿಲಿ ಆಫ್ 5 7 ಕುಂಟೆ ಅಂದರೆ 10 ಕುಂಟೆನೇ ಇಟ್ಕೊಳ್ಳಿ. ಅಲ್ಲಿಗೆ 20 10 ಕುಂಟೆಯಲ್ಲಿ 5 ಜನಕ್ಕೆ ನೀವು ಬೆಳೆ ಬೆಳೆಯೋದು ಅಂತಂದ್ರೆ ಒಂದು ಎಕರೆಯಲ್ಲಿ 20 ಜನ ಬೆಳಿಬೋದು. ನಮ್ಮ ಇಂಡಿಯಾ ದೇಶದಲ್ಲಿ ಇರೋದು 40 ಕೋಟಿ ಎಕರೆ ಇದೆ. ನೀವು 800 ಕೋಟಿ ಜನ ಖಾರ ಬೆಳಿಬೋದು. ಏನು ತಲೆ ಏನು ಕೆಡಿಸ್ಕೊಳ್ಳಂಗಿಲ್ಲ, ವಿತೌಟ್ ಕೆಮಿಕಲ್ಸ್. ಸತ್ತೋಗ್ಬಿಡ್ತಾರೆ. ಅರ್ಥ ಆಯ್ತಲ್ಲ ಸರ್? ನಿಮ್ಮ ಮನೆ ಹತ್ರ 10 ಗುಂಟೆ ಜಾಗದಲ್ಲಿ ನೀವು ಯಾವ ಕೆಮಿಕಲ್ ಹಾಕಲ್ದೇನೆ ನೀವು ಬೆಳೆದ್ರೆ 800 ಕೋಟಿ ಜನ ಖಾರ ಬೆಳೆಯೋಷ್ಟು ನಮ್ಮ ಹತ್ರ ಭೂಮಿ ಇದೆ. ತಲೆ ಕೆಡಿಸ್ಕೊಗುತ್ತೆ. ಅರ್ಥ ಆಯ್ತಾ? ಯಾರೋ ಹೇಳ್ನಲ್ಲ ಫೇಸ್ಬುಕ್ಕಲ್ಲಿ ಹೇಳ್ನಲ್ಲ, ಏನು ತಗೋ ಅಯ್ಯೋ ಸತ್ತೋಗ್ಬಿಟ್ಟಿದ್ರಾಗ ಅಮೇರಿಕಾಯಿಂದ ಅದೇನೋ ಗೋಧಿ ತರಿಸ್ಬಿಟ್ಟಿದ್ರು ಅಲ್ಲಿಂದ. ಈ ತರಿಸಿದ್ರಪ್ಪ ಈ ಕರೋನಾ ಇಂಜೆಕ್ಷನ್ ಅದೆಲ್ಲಿನೋ ತರಿಸಿದ್ರಿ. ನೋಡಿ ಸರ್, ಈ ಕೆಲವು ಇಂಟರ್ನ್ಯಾಷನಲ್ ಕಾನ್ಸ್ಪಿರೆನ್ಸಿಸ್ಗಳು ನಮಗೆ ಅರ್ಥ ಮಾಡ್ಸೋಕ್ಕಾಗಲ್ಲ. ಅವ್ರು ಮಾಡಿಸೋದಿಲ್ಲ. ಅರ್ಥ ಆಯ್ತಾ? ಇದನ್ನು ನಾವು ತಿಳ್ಕೊಂಬೋದು. ನಮ್ಮನೆ ಹತ್ರ 10 ಗುಂಟೆ ಜಾಗ ಇಲ್ವಾ? ಇಲ್ಲ ಸರ್. 800 ಕೋಟಿ ಜನ ಖಾರ ಆಯ್ತಲ್ಲ ಸರ್. ಅದು ದಾಬೋಲ್ಕರ್ ಹೇಳಿರೋದು, ಇದಕ್ಕೆ ಯಾವ ಬೋರ್ವೆಲ್ಲೂ ಇಲ್ಲ. ಇಷ್ಟನ್ನು ಬೆಳೆಯೋಕ್ಕೆ ದಯಮಾಡಿ 24 ಹಾಲ್ ಓದಿ, ಮನೆ ಬೇಸಾಯ ಓದಿ ದಯಮಾಡಿ. ಇಷ್ಟನ್ನು ಬೆಳೆಯೋಕ್ಕೆ ನೀವು ಯಾವ ಬೋರ್ವೆಲ್ಲು ತೊಗೊಂಬನ್ನಿ, ಯಾವ ಚಾನಲ್ ನೀರನ್ನು ತೊಗೊಂಬನ್ನಿ ಅಂತ ಅವ್ರು ಹೇಳಿಲ್ಲ. ನೀವು ಡೈಲಿ ಏನು ವಾಟರ್ ಕನ್ಸಂಪ್ಷನ್ ಮಾಡ್ತಿರಲಿಲ್ಲ, ನೀವು ಬಾತಿಂಗ್ ಇರ್ಬೋದು, ನಿಮ್ಮ ಕುಕ್ಕಿಂಗ್ ಇರ್ಬೋದು, ನಿಮ್ಮ ಕ್ಲಾತ್ ವಾಷಿಂಗ್ ಇರ್ಬೋದು, ಇನ್ನೊಂದು ಏನು ವಾಷಿಂಗ್ ಇದೆ, ಒಬ್ಬ ಪರ್ ಪರ್ಸನ್ನು ಏನು ಒಂದು 100-150 ಲೀಟ್ರ್ ಖರ್ಚು ಮಾಡ್ತಾನೆ. ಅದೇ ವಾಟ್ರ್ನಲ್ಲಿ ಇಷ್ಟನ್ನು ಬೆಳಿಬೋದು. ಇನ್ನು ಅವ್ರೇನು 10 ಕುಂಟೆ ಏನಕ್ಕೆ ಇಟ್ಟಿದ್ದಾರೆ ಅಂತಂದ್ರೆ 1 ಕುಂಟೆ ಮನೆಗೆ ಇಟ್ಟಿದ್ದಾರೆ. 1 ಕುಂಟೆ ನೀವು ಹಾಲು ಕೇಳಿದ್ರಲ್ಲ, ಹಾಲು, ಕೋಳಿ, ಕುರಿ ಸಾಕಕ್ಕೆ ಇಟ್ಟಿದ್ದಾರೆ. ಇನ್ನೊಂದು ಕುಂಟೆ ಏನಕ್ಕೆ ಇಟ್ಟಿದ್ದಾರೆ ಅಂತಂದರೆ ಈ ಒಂದು ಹೇಳ್ದಲ್ಲ ಸೆಲ್ಫ್ ಸಸ್ಟೈನಬಿಲಿಟಿ ಅಂತಂದರೆ ಹತ್ತಿ ಬೆಳೆಯೋಕ್ಕೆ. ಹೇಳಲ್ಲ ಸರ್, ಬಟ್ಟೆಗೆ ಹತ್ತಿ ಬೆಳೆಯೋಕೆ ಇಟ್ಟಿದ್ದಾರೆ. ಆಮೇಲೆ ಫ್ಯೂಯಲ್ಲು, ಮರ, ಸೌದೆ, ನೀರು ಕಾಯಿಸ್ಕೊ, ಅಡುಗೆ ಮಾಡ್ಕೊ, ಎಲ್ಲದಕ್ಕೂ ಇಟ್ಟಿದ್ದಾರೆ. ಇಲ್ಲಿ ನಾನು ಮಾಡಿಲ್ವಲ್ಲ, ಇನ್ನು ಮನೆ ಇಲ್ವಲ್ಲ, ಇಲ್ಲಿ ಕೋಳಿ ಇಲ್ವಲ್ಲ, ಹತ್ತಿ ಇಲ್ವಲ್ಲ, ಸೌದೆ ಒಲೆಗೆ ಸೌದೆ ಇಲ್ವಲ್ಲ ಅಂತೇಳಿ 7 ಕುಂಟೆಲ್ ಮಾಡಿರೋ ಸರ್. ಎಲ್ಲರೂ ಈ ಥರದ್ದು ಮಾಡೆಲ್ ಮಾಡಿದಾರ ಅಂತ? ಹ್ಞೂ ಸರ್. ಯಾವುದೋ ನಿಮ್ಮ ಅಲ್ಲಿ ಕಣ್ಣೀರಲ್ಲೇ ಸಿಗ್ಬೋದು ಅಂತ ಅನ್ಕೋತೀನಿ, ನಾನು ನೋಡಿಲ್ಲ. ಹಾಂ ಅಲ್ಲ, ಮಾಡಲೇನಕ್ಕೆ ಸರ್? ನೀವು ಮಾಡಿ ಸರ್, ನೀವೇ ಮಾಡಿ ಸರ್. ಇದನ್ನು ಈಗ ಆಯ್ತಾ ಸರ್? ಇದು ಅರ್ಥ ಆಯ್ತಾ ಸರ್? 1 ಎಕರೆಯಲ್ಲಿ ಮಾಡೋ ಮಹಾರಾಷ್ಟ್ರದಲ್ಲಿ ಸರ್ ಇದು ಆಯ್ತಾ? ಇದು ಅವ್ರದ್ದೇ ಇನ್ಸ್ಟಿಟ್ಯೂಟ್ ಇದೆ. ಇದು ಮುಗೀತಲ್ವ ಸರ್? ಇದು ಅರ್ಥ ಆಯ್ತಲ್ವ? ಇದು ಇಷ್ಟು ಬೇಕು ಅಂತ ನೋಡಿ ಸರ್. ಈಗ 5 ಕುಂಟೆ ತಗೊಳ್ಳಿ ಸರ್ ಫಸ್ಟು. ಹಾಂ, ಇದೊಂದು 5 ಕುಂಟೆ. ಇದೇನೋ ಒಂಥರ ಭಾಗ ಮಾಡ್ಕೊಳ್ಳಿ, ಇಲ್ಲ ಓಡಾಕೆ ಒಂದು ಮಾಡ್ಕೊಂಡು ಒಂದು 10/15 ಏನೋ ಮಾಡ್ಕೊಳ್ಳಿ. ನಿಮ್ಮ ಲ್ಯಾಂಡು ಮತ್ತು ಇದು 10/50 ಥರ ಮಾಡ್ಕೊಂಡು ಹಿಂಗೆ ಮಾಡಿ ಸರ್. ನೀವೇ ಏನು ಮಾಡಿ ಅಂತಂತಂದರೆ, ಯಾಕೆಂತಂದರೆ ಎವ್ರಿ 4 ಮಂತ್ಸು ಸರ್ ಕಡಲೆಕಾಯಿ. ನಾನು ಸುಮ್ಮನೆ ಒಂದೊಂದು ಎಕ್ಸಾಂಪಲ್, ಅದು ನಿಮ್ಮ ಇದನ್ನು ನೀವು ತಗೊಂಡು ಮಾಡ್ತಾ ಹೋಗ್ಬೋದು. ಈಗ ಇಲ್ಲೇನು ಮಾಡ್ತೀರಿ ನೀವು? ಪಲ್ಸಸ್ಸು ಒಂದ್ಸಲ ಎಲ್ಲ ಪಲ್ಸಸ್ ಹಾಕ್ತಿರಲ್ವ ಸರ್? ಇಲ್ಲಿ ರೈಸ್ ಹಾಕ್ತೀರಿ, ಇಲ್ಲೇನೋ ರಾಗಿ ಬೇಕು, ಇಲ್ಲಿ ಜೋಳ ಬೇಕು, ಏನೋ ಹಾಕ್ಕೊಂಡ್ರಿ ಈ ಒಂದು ಫೀಲ್ಡಲ್ಲಿ ಬೆಳೆದ್ರಿ. ಎವ್ರಿ 4 ಮಂತ್ಸು ಸರ್ ಇದು. 4 ಮಂತ್ಸ್ ಅಂತಂದರೆ ನಿಮಗೆ ಇಯರ್ಲಿ 3 ಟೈಮ್ಸ್ ರೊಟೇಟ್ ಆಗ್ತದೆ. ಇಲ್ಲಿ ಯಾವುದೋ ಪಲ್ಸಸ್ ಹಾಕೊಂಡ್ರಿ, ಯಾವುದೋ ಇಲ್ಲಿ ಅಲಸಂದೆ ಹಾಕಿದ್ರಿ, ಇಲ್ಲಿ ಯಾವುದೋ ನಮ್ಮ ಗ್ರೀನ್ ಪೀಸ್ ಅದು ಯಾವುದೋ ಇದು ಹಾಕೊಂಡ್ರಿ, ಇಲ್ಲಿ ಏನೋ ಒಂದು ಉದ್ದಿನ ಬೆಳೆನೋ ಏನೋ ಹಾಕೊಂಡ್ರಿ. ಸರಿನಾ ಸರ್? 4 ಮಂತ್ಸ್ ಎಲ್ಲ ಕ್ರಾಪ್ನ ನೀವು ತೆಗಿತೀರಿ. ನೆಕ್ಸ್ಟ್ ಇಲ್ಲಿ ಮಾನೋಕಾಟ್ ಇದ್ದಿದ್ದನ್ನ ಇಲ್ಲಿಗೆ ಇಂಟ್ರೊಡ್ಯೂಸ್ ಮಾಡಿ. ಇಲ್ಲಿ ಮಾನೋಕಾಟ್ ಇತ್ತಲ್ಲ ಸರ್, ಎಲ್ಲಿ ಪಲ್ಸಸ್ ಹಾಕಿದ್ರಿ ಅಲ್ಲಿ ನೆಕ್ಸ್ಟು ಮಾನೋಕಾಟ್ ಹಾಕಿ, ಸೀರಿಯಲ್ಸ್ ಹಾಕಿ. ಎಲ್ಲಿ ಸೀರಿಯಲ್ಸ್ ಹಾಕಿದ್ರಿ ಪಲ್ಸಸ್ನ ರೆಡಿ ಮಾಡ್ಕೊಳ್ಳಿ. ನಿಮಗೆ ಮನೆಗೆ ಬೇಕಾಗಿದ್ದ ನಿಮಗೆ ಸೀರಿಯಲ್ಸು ಪಲ್ಸಸ್ಸು ನಿಮಗೆ ಡೆವಲಪ್ ಆಗೋಯ್ತು. ಸರಿನಾ ಸರ್? ಈಗ ನಾನು ಎಷ್ಟು ಸರ್ ಕಡಲೆಗೆ ಒಬ್ಬ ಪರ್ಸನ್ಗೆ ಎಷ್ಟು ಸರ್ ನಾನು ಹೇಳಿದ್ದು ಆಯಲ್ಲು? 30 ಗ್ರಾಮ್ 12 kg ಸರ್. ಹಾಂ ಸರ್. ಫ್ಯಾಮಿಲಿ ಆಫ್ 5 ಎಷ್ಟು ಸರ್? 60 kg ಅಲ್ವ ಸರ್? ಹಾಂ, 60 kgs ಆಯಿಲ್ ಬೇಕು ಒಂದು ಪರ್ ಫ್ಯಾಮಿಲಿ. 60 kg ಆಯಿಲ್ ಅಂತಂದರೆ 120 kg ಸೀಡ್ ಬೇಕಾಗಿದೆ. ಇಂಟು 3 180. ನೋಡಿ ಸರ್, ಈಗ ಗ್ರೌಂಡ್ ನಟ್ಟು 40% ಇಟ್ಕೊಳ್ಳಿ ಸರ್. ಆಯಿಲ್ ಕಂಟೆಂಟು 40% ಇಟ್ಕೊಳ್ಳಿ ಅಂತಂದರೆ ನಿಮಗೆ 150 kg. ಕೆಜಿಗೆ ಹೆಚ್ಚು ಕಡಿಮೆ 2.5 kg ಅಲ್ಲಿ 150 kg. ಕರೆಕ್ಟಾ? ಹಾಂ ಸರ್.
60 kg 60 into 2.5 is 150 kg. 150 kg seeds. ಹಲೋ ಸರ್, ನೀವು ಒಂದೇ ಸಲ ಬೆಳೆಯೋಕ್ಕೆ ಹೋಗ್ಬಿಡಿ ಸರ್. ಯಾಕಂತಂದರೆ ಈಗ ನಮ್ಗೆ ಇವೆಲ್ಲ ಕ್ಲೈಮೇಟ್ ಚೇಂಜು ಇವೆಲ್ಲ ತುಂಬ ಇದೆ. ಬಿದ್ದರೆ ಮಳೆನೇ ಬೀಳಲ್ಲ, ತೊಂದರೆ ಎಲ್ಲ ಜೈ ಅಂತ ಮಳೆ ಬಂದ್ಬಿಡ್ತದೆ. 50 kgsನ ಪ್ರತಿ ನೀವು ನಿಮ್ಮ ಇಷ್ಟ ಅದು. ನೀವು 25 kg ಬೆಳ್ಕೊತಿರೋ ಏನೋ ಪರ್ ಸೀಸನಲ್ಲಿ. ಈಗ ಹೇಳಿದ್ನಲ್ಲ, ಫ್ರಮ್ ಜಾನ್ ಟು ಫೆಬ್ರವರಿ, ಮಾರ್ಚ್, ಏಪ್ರಿಲ್ 150 kgs ಬೆಳೀರಿ. ಪುನಃ ಮೇ ಟು 150 kgs ಬೆಳೀರಿ. ನಿಮ್ಗೇನು ಲಾಸ್ ಏನೂ ಆಗಲ್ವಲ್ಲ ಸರ್. ಈಗ 50 kgs ಬೆಳೀತು ಅಂತಂದರೆ ಶಾಯಲ್ ಎಷ್ಟಾಯಿತು? ನೀವು ಒಟ್ಟಿಗೆ ಯೂಸು ಮಾಡಲ್ವಲ್ಲ. 50 kgs ಅಂತಂದರೆ 15 kg. 50 kgsಗೆ ಎಷ್ಟಾಯಿತು? 40% ಅಂದರೆ 20 kg ಎಣ್ಣೆ ಬಂತು. 20 ಲೀಟರ್ಸ್ 20 kg ಸಾಯಲ್ಲು. ಅಲ್ವ ಸರ್? ಹ್ಞೂ ಸರ್. 20 kgs ಇವು ಉಪಯೋಗಿಸ್ಕೊತು ಅಂತಂದರೆ ನಿಮ್ಗೆ 4 ತಿಂಗಳಿಗೆ ಅಲ್ಲಿ ಇರ್ತದೆ ಅಲ್ವಾ? ಫ್ಯಾಮಿಲಿ ಆಫ್ 5 kg 5 ಲೀಟ್ರ್ ಬೇಕಾಗಿರೋದು 4 ತಿಂಗಳು ಬರ್ತದೆ. ಪುನಃ ನೆಕ್ಸ್ಟು ಫ್ರೆಶ್ ಆಗಿ ಬರ್ತದೆ. ಯಾಕಂದ್ರೆ ಒಂದೇ ಟೈಮ್ ಬೆಳೆಯಂಗಿಲ್ವ. ಆಗ ನೀವೇ ಏನು ಮಾಡ್ಬೋದು? ನೀವೇ ಹಾರ್ವೆಸ್ಟ್ ಮಾಡ್ಬೋದು, ನೀವೇ ಎಣ್ಣೆ ಮಾಡಿಸ್ಬೋದು. ಈಗ ಒಟ್ಟಿಗೆ ನೀವು ಬೆಳೆದಾಗ ಏನಾಗ್ತದೆ, ಹಾರ್ವೆಸ್ಟಿಂಗು ಅವು ಇವು ನೀವೇ. ಯಾಕೆಂದರೆ ಇವತ್ತು ನಮ್ಮ ಕೆಲಸ ನಾವೇ ಮಾಡಬೇಕು. ಇವತ್ತು ನನಗೆ ಲೇಬರ್ ಸಿಗ್ತಾನೆ, ಅವ್ನು ಸಿಗ್ತಾನೆ, ಇವ್ನು ಸಿಗ್ತಾನೆ, ಅವೆಲ್ಲ ಸುಳ್ಳು. ಯಾಕೆಂತಂದರೆ ನಿಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ಇವತ್ತು ಹೋಗ್ತಾ ಇರೋ ಕಾಲದಲ್ಲಿ ಇವತ್ತು ನೋಡೋದಲ್ಲ ಸರ್, ಯಾವ ರಿಸೋರ್ಸಸ್ಸಾರು ತರ್ಬೋದು. ಇನ್ನು ಇವತ್ತು ಹ್ಯೂಮನ್ ರಿಸೋರ್ಸ್ ತರೋಕ್ಕಾಗಲ್ಲ. ಯಾರೋ ಹೇಳಿದ್ನಲ್ಲ, ಯಾವುದೋ ಆಡಿಟಿಂಗ್ ಹೇಳಿದ್ರು ಇವತ್ತು, ಅದನ್ನೇ ಹೇಳಿದ್ದು ನಾನು. ನಿಮ್ಮ ಕರೆಂಟು ಇವತ್ತು ನಮ್ಮ ಒಬ್ಬ ಲೇಬರ್ ಇದ್ದಾನಲ್ಲ ಸರ್, ಅಂದರೆ ಮೇಲ್ ಲೇಬರು, ಎಷ್ಟು ಅವನು ಕ್ಯಾಲರೀಸ್ ಇದು ಮಾಡ್ಬೋದು? 1500 ಕಿಲೋ ಕ್ಯಾಲರೀಸ್ ಖರ್ಚು ಮಾಡಿ ಕೆಲಸ ಮಾಡ್ಬೋದು. ಅಲ್ವ ಸರ್? 1500 ಕಿಲೋ ಕ್ಯಾಲರೀಸ್ ಖರ್ಚು ಮಾಡಿ ಕೆಲಸ ಮಾಡ್ಬೋದು. ನೀವೇ ಅಲ್ವ ಸರ್? ಇದು ಆಯಿಲ್ ಇದು 1500 ಕಿಲೋ ಕ್ಯಾಲರೀಸು, ಇದು ಒಂದು 1.5 ಕಿಲೋ ವ್ಯಾಟ್ ಅಂತ ಹೇಳ್ಬೋದಾ? ಎಷ್ಟು ಹೇಳ್ಬೋದು ಇದನ್ನು? ಇದು ಕರೆಂಟಲ್ಲಿ ಹೇಳ್ಬೇಕು ಅಂದರೆ ಸರ್? Divided by 760.760. ಹಾಂ 1.5. ಹಾಂ, Not exactly 1.5. ಅದೇ ಇರಲಿ. ಅರೌಂಡ್ 2. ಒಂದೂವರೆ ಯೂನಿಟ್ ಹೇಳ್ಬೋದಾ ಕರೆಂಟಲ್ಲಿ? ಯೂನಿಟ್ ಕಿಲೋ ವ್ಯಾಟ್ ನಾವು ಹೇಳೋದು ಕರೆಂಟ್ನ. ಯಾ, ಬಟ್ ಅದು ಕಿಲೋ ಕ್ಯಾಲರೀಸ್ನ ಯು ನೀಡ್ ಟು ಡಿವೈಡೆಡ್ ಬೈ 0.73. ಮಾಡಿ ಅವಾಗ ಇಟ್ ವಿಲ್ ಬಿ 2 ಕಿಲೋವ್ಯಾಟ್ಸ್. 2 ಕಿಲೋವ್ಯಾಟ್ ಆಗುತ್ತೆ. 2 ಕಿಲೋವ್ಯಾಟ್. 2 ಕಿಲೋವ್ಯಾಟ್. 2 ಕಿಲೋ ವ್ಯಾಟೇ ಇಟ್ಕೊಳ್ಳೋಣ. ಅಂದರೆ ಒಬ್ಬ ಮೇಲ್ ಲೇಬರು ಕೆಲಸ ಮಾಡಿದಾಗ ಏನಾಗ್ತದೆ, 1500 ಕಿಲೋ ಕ್ಯಾಲರೀಸು ಅವನು ಖರ್ಚು ಮಾಡಿ ಕೆಲಸ ಮಾಡ್ತಾನೆ. ಅವ್ನಿಗೊಂದು 500 ರೂಪಾಯಿ ಇಟ್ಕೊಳ್ಳೋಣ ಲೇಬರ್ನ, ಒಂದು 500 ರುಪೀಸ್ ಇಟ್ಕೊಳ್ಳೋಣ. ಈ 2 ಕಿಲೋ ವ್ಯಾಟ್ಗೆ ಕರೆಂಟ್ ಎಷ್ಟು ಇವತ್ತು? 20 ಎಷ್ಟು ರೂಪಾಯಿ? 7 ರೂಪಾಯಿನ 8 ರೂಪಾಯಿ ಯೂನಿಟು? ಅದೇ 20 ರೂಪಾಯಿ ಆಗುತ್ತೆ ಸರ್. 20? ಹ್ಞೂ ಸರ್, 10 ರೂಪಾಯಿ ಇದೆ ಕೆಲಸ. 20. ಅಲ್ಲಿ ಲೆಕ್ಕ ಹಾಕೊಳ್ಳಿ, ಮಾನವ ಶ್ರಮ ಜಾಸ್ತಿ ಇದೆ. ಅಂದರೆ ಅವನೇನು ಮಾಡ್ತಾ ಇದ್ದಾನೆ, ಕರೆಂಟ್ ಮೂಲಕ ಕೆಲಸ ಮಾಡಿಸ್ತೀನಿ ಅಂತ ಹೇಳಿ 20 ರೂಪಾಯಿ ಹೊಟ್ಟೋಗ್ತಾ ಇದ್ದಾನೆ. ಇವತ್ತು ಯಾರು ಮಾನವ ಶ್ರಮನ ಯಾರೂ ಅದನ್ನು ಕನ್ಸಿಡರ್ ಮಾಡ್ತಾ ಇಲ್ಲ. ಆದರೆ ಬರೀ 20 ರೂಪಾಯಿ ಕರೆಂಟ್ ಬರ್ತಾ ಇದೆ 20 ರೂಪಾಯಿಗೆ. ಅದ್ರ ಹಿಂದ್ಗಡೆ 20 ರೂಪಾಯಿ ಮನೆ ಕರೆಂಟ್ ಬರ್ತಾ ಇದೆ ಅಷ್ಟೇ. ಅದ್ರ ಹಿಂದ್ಗಡೆ ಎಷ್ಟು ಕಾಡು ನಾಶ ಆಗಿದೆ, ಕೋಲ್ ನಾಶ ಆಗಿದೆ, ಡಿಸ್ಟ್ರಿಬ್ಯೂಷನ್ನಲ್ಲಿ ಎಷ್ಟು ಬಂತು. ನೀವು ಲಕ್ಷಾಂತರ ಕೋಟಿನ ಅದಕ್ಕೆ ಇನ್ವೆಸ್ಟ್ ಮಾಡಿದ್ದೀರಿ, ಲಕ್ಷಾಂತರ ಕೋಟಿ ಇನ್ವೆಸ್ಟ್ ಮಾಡಿದ್ದೀರಿ. ಮತ್ತು ನಿಮಗೆ ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಆಗಿದೆ. ನಮ್ಗೆ ಯಾರಿಗೂ ಬೇಕಾಗಿಲ್ಲ ಅದು. ಆ ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಆಗಿರೋದು ನಮ್ಗೆ ಬೇಕಾಗಿಲ್ಲ. ಲಕ್ಷಾಂತರ ಕೋಟಿನ ನಾನು ಅಲ್ಲಿ ಇನ್ವೆಸ್ಟ್ ಮಾಡಿ ಇವತ್ತು 20 ರೂಪಾಯಿ ಕರೆಂಟ್ ತರ್ತಾ ಇದ್ದೀನಿ ಅಷ್ಟೇ. ನನಗೆ ಕಾಣಿಸೋದು 20 ರೂಪಾಯಿ. ಇಲ್ಲಿ 500 ರೂಪಾಯಿ ಕಾಣ್ತಾ ಇಲ್ಲ. ಅಲ್ಲೋ ಸರ್? ಇದನ್ನು ನಾವು ಇವತ್ತು ಭಾಳ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು. ಈಗ ಗೊತ್ತಾಯ್ತಾ ಸರ್? ಕೋಕೋನಟ್ ಆಯಿಲ್ನ ನೀವು 3 ಸೀಸನಲ್ಲಿ, ಅಂದರೆ ಇದನ್ನು ನೀವು ಕೋಕೋನಟ್ ಆಯಿಲ್ ಅಂತೀನಿ, ಸಾರಿ, ಗ್ರೌಂಡ್ನಟ್ ಆಯಿಲ್ನ ನೀವು 50 kg 3 ಸೀಸನಲ್ಲಿ. ಯಾಕಂದರೆ ನಾವೇ ಹಾರ್ವೆಸ್ಟ್ ಮಾಡ್ಬೋದು, ನಾವೇ ಬೀಜ ಹಿಡಿಬೋದು, ಹೋಗಿ ಆಯಿಲ್ನ 20 ಲೀಟ್ರನ್ನ ಹೋಗಿ ಮಾಡಿಸ್ಕೊಂಬರೋದು. ಇನ್ನೂ ಇಲ್ಲ, ನನಗೆ ಕಡಲೆಕಾಯಿ ಬೆಳೆಯೋಕ್ಕೆ ಟೈಮ್ ಇಲ್ಲ, ಒಂದು 4 ತೆಂಗಿನ ಗಿಡ ಹಾಕಿ ಹೌದಾ? ಒಂದು 5-6 ವರ್ಷಕ್ಕೆ 4 ತೆಂಗಿನ ಗಿಡ ಆಮೇಲೆ ಇಲ್ಲೆಲ್ಲ ಏನೇನೋ ಹಾಕೊಂಬೋದು. ಒಂದು 4 ತೆಂಗಿನ ಗಿಡ ಅಂತ ಅಂದರೆ ಸರ್
ಹೆಚ್ಚು ಕಡಿಮೆ 100 ರೂಪಾಯಿ. ಒಂದು 100 ಕಾಯಿ ಅಂತಂದರೆ ಒಂದು 400 ಕಾಯಿ ಆಯಿತು ಅಲ್ಲ ಸರ್. 400 ಕೋಕೋನಟ್ಸ್ ಆಯಿತು. ಹೆಚ್ಚು ಕಡಿಮೆ ನಿಮಗೆ 100 ಕೋಕೋನಟ್ಸ್ಗೆ 100 ಕೋಕೋನಟ್ಸ್ಗೆ ಒಂದು ಹೇಳ್ರಿ ಪುತ್ತೂರವ್ರೆ 15ರಿಂದ 20 kg ಕೊಬ್ಬರಿ ಬರ್ತದಾ? ಕರೆಕ್ಟಾ? 100 ತೆಂಗಿನಕಾಯಿಗೆ 15ರಿಂದ 20 kg ಕೊಬ್ಬರಿ ಬರ್ತದೆ. ಒಂದು ಅಲ್ಲಿಗೆ 4 ತೆಂಗಿನ ಮರಕ್ಕೆ ಹೆಚ್ಚು ಕಡಿಮೆ ಒಂದು 20 kg ಅಂತಂದರೆ 80 kg ಗೊಬ್ಬರ, 80 kg ಇದು ಬರ್ತದೆ. 40% ಇದೆಯಾ ಆಯಿಲು? ಹೌದು ಸರ್, 50 to 40%. 50% ಬರ್ತದಾ? ಬರುತ್ತೆ. ನಮಗೆ ಬೇಕಾಗಿದ್ದ ಆಯಿಲ್ ಎಷ್ಟು? 60 30 kg ಅಲ್ಲ 60. 12 5 60 32 ಲೀಟರ್ಸ್ 60 ಲೀಟರ್ಸ್ ಬೇಕಲ್ವ ಸರ್? ಒಂದು 80 kg ಕೋಪ್ರ ಅದಲ್ಲಿ ನಿಮಗೆ 32 ಲೀಟರ್ಸ್ ಹಾಂ 32 ಲೀಟರ್ಸ್ 40%. 40 ಲೀಟರ್ಸ್ ಆಯಿತು. ಹ್ಞೂ ಕೋಕೋನಟ್ ಎವರೇಜ್ ಕೂಡ ಕಮ್ಮಿ ಆಗಿಲ್ಲ ಸರ್. ಮಿನಿಮಮ್ ಕಂಡಾಗೆ ಒಂದು 100 ಕೋಕೋನಟ್ ಅಂತ ಅಂದ್ರೂ 15ರಿಂದ 20 kg ಅಂತಂದರೆ ಒಂದು ಕೋಕೋನಟ್ಟಲ್ಲಿ 4 ಕೋಕೋನಟ್ಟಲ್ಲಿ ಒಂದು 80 kg ಕೋಪ್ರ ಅಂತಂದರೆ ಒಂದು ಹತ್ರ ಒಂದು 40ರಿಂದ 60 ಲೀಟ್ರ್ ಆಯಿಲ್ ಬರ್ತದೆ. 4 ತೆಂಗಿನ ಮರ ಹಾಕೊಂಡ್ರೆ ನನ್ನ ಎಣ್ಣೆ ಮನೆಗೆ ಬೇಕಾಗಿರೋಂಥ ಸಂಪೂರ್ಣ ಎಣ್ಣೆ ಸಿಗ್ತದೆ ಸರ್. ಗ್ರೌಂಡ್ ನೆಟ್ ಗೊತ್ತಾಯ್ತಾ ಬೆಳೆದಿರ್ತೀವಲ್ಲ ಸರ್, ಹಾಂ? ಗ್ರೌಂಡ್ ನೆಟ್ ಬೆಳೆ ಬೇಡ ಅಲ್ಲ, ಗ್ರೌಂಡ್ ನೆಟ್ ಬೆಳಿಲಿಲ್ಲ ಅಂತ ಅಂದಾಗ ಇದು ಇರಲಿ. ಮಾಡೆಲ್ 2 ಇದು. ನಾ ಹೇಳಿದ್ನಲ್ಲ, ಬೇಡ ಒಂದು 6 ತಿಂಗಳು ಅದನ್ನು ಯೂಸ್ ಮಾಡಿ 15 ದಿನ ಒಂದು 10 ತಿಂಗಳು ಮಾಡ್ಬೋದಲ್ಲ ಸರ್. ಈಗ ಆಲ್ರೆಡಿ ನನಗೆ ಎಕ್ಸಿಸ್ಟಿಂಗ್ 4 ತೆಂಗಿನ ಮರ ಇದೆ. ಇದ್ಯಾವುದೋ ಎಂಥದ್ದು ಅದು ಸಫೋಲೋ, ಸನ್ ಪವರ್, ಅದೇ ನನ್ನ ಇವೆಲ್ಲ ಅದು ಇದೆಲ್ಲ ತಗೊಂಬಂದು ತಿಂದು ಹಾಳಾಗೋದು ಬಂದು ಈಗ ನಮಗೆ ಗೊತ್ತಿದೆ. ಎಂಥದ್ದು ಅದು ನಮಗೆ ಕಾರ್ಗೋ ಇಂಥದ್ದು ಬೈಕ್ ಹಾಕ್ಸ್ಬೇಕು ಅಂತಂದ್ರೆ ಅದು ಎಂಥದ್ದು 2T ಆಯಿಲ್ ಹಾಕ್ತಾ ಇದ್ದೀರಾ ಅಂತ ಹೇಳ್ತೀವಿ. ಅದನ್ನು ಭಾಳ ಕಾಶಿಯಸ್ ನಮಗೆ. ಕಾರ್ಗೆ ಹಾಕೋ ಆಯಿಲ್ಲು, ಗಾಡಿಗೆ ಹಾಕೋ ಆಯಿಲ್ಗೆ ಭಾಳ ಕಾಶಿಯಸ್ ನಾವು. ಬಟ್ ನಮಗೆ ಹಾಕೊಳ್ಳೋದು 4 ಸಲ ನೋಡ್ಬಿಟ್ಟು ಗಾಡಿಗೆ ಹಾಕ್ಸ್ತೀವಿ. ಆದರೆ ನಾವು ನಮ್ಮ ಬಾಡಿಗೆ ಏನು ಆಯಿಲ್ ಹಾಕತ್ತಾ ಇದೀವಿ ನಾವು ತಲೆನೇ ಕೆಡಿಸ್ಕೊಂಡ್ವಿ ಅಲ್ಲ ಸರ್. ಅದೆಲ್ಲ ಪ್ಯಾರಾಫಿನ್, ಲಿಕ್ವಿಡ್ ಪ್ಯಾರಾಫಿನ್. ಏನು ಅಂತಂದರೆ ಮೊದಲು ಅದನ್ನ ಸಮುದ್ರಕ್ಕೆ ಬಿಸಾಕ್ತಾಯಿದ್ರು ಸರ್. ಅದು ಕಲರ್ಲೆಸ್ಸು, ಓಡರ್ಲೆಸ್ಸು. ಅದನ್ನು ಏನು ನೀವು ಈ ಪೆಟ್ರೋಲಿಯಂ ಪ್ರೊಸೆಸಿಂಗ್ ಮಾಡ್ತಿರಲ್ಲ ಸರ್, ಪೆಟ್ರೋಲಿಯಂ ಪ್ರೊಸೆಸಿಂಗಲ್ಲಿ ದಟ್ ಈಸ್ ಒನ್ ಆಫ್ ದಿ ವೇಸ್ಟ್ ಪ್ರಾಡಕ್ಟ್ ಅದು. ಅದನ್ನು ಮೊದಲು ಸಮುದ್ರಕ್ಕೆ ಡಂಪ್ ಮಾಡ್ತಾಯಿದ್ರು. ಈಗೇನೋ ಗೊತ್ತಲ್ಲ, ಏನೋ ಒಂದಷ್ಟು ಅದನ್ನು ಏನು ಮಾಡ್ತಾ ಇದ್ದಾರೆ ಇವತ್ತು ತಗೊಂಬಂದು ಅದನ್ನು ಮಿಕ್ಸ್ ಮಾಡಿ. ಅಲ್ಲ ಸರ್, ನಮಗಾರು ಬುದ್ಧಿ ಬರುವ ಸರ್. ಈಗ ಒಂದು ಲೀಟ್ರಿಗೆ ಬೇಡಿ ಸರ್, 1 ಲೀಟ್ರಿಗೆ ಎಷ್ಟಪ್ಪ? 2.5 kg ಶೇಂಗಾ ಸೀಡ್ ಬೇಕಾ ಸರ್? ಇವತ್ತು ಸೀಡ್ನ ಕೇಳ್ಬಿಟ್ರೆ ಓಡಾಡೈತೀರಿ. ಯಾರೋ ತಗೊಂಬಂದಿದ್ದೀರಾ ಸರ್ ಮನೆಗೆ? ಹೇಳಿ ಮೇಡಮ್, ನೀವು ಎಷ್ಟಿದೆ ಮೇಡಮ್ 1 kg? ಮನೆಗೆ ನಾನು ಸಾಮಾನು ತರ್ತೀನಿ, ಹೇಳಿ ಮೇಡಮ್. 100-120 ರೂಪಾಯಿ. ತೊಗರಿ ಬೇಳೆ ಎಲ್ಲ 100. ಅಲ್ಲ ತೊಗರಿ ಬೇಡ ಅಲ್ಲ, ಶೇಂಗಾ 132 ಇದೆ ಸರ್. ಹಾಂ, ಹತ್ರ 150 ರೂಪಾಯಿ ತನಕನೂ ಹೋಗಿದೆ ಇವತ್ತು. ಸರಿನಾ? 150 ರೂಪಾಯಿ ತನಕ ಹೋಗಿದೆ ಇವತ್ತು. 120 ಇಟ್ಕೊಳ್ಳೋಣ. 120 ಅಂತಂದ್ರೆ ಎಷ್ಟಾಯ್ತು ಸರ್? 2.5 kg ಸೀಟ್ ಅಂತಂದ್ರೆ 300 ರೂಪಾಯಿ. ಸೀಟ್ ಕಾಸ್ಟ್ 300 ರೂಪಾಯಿ ಆಯ್ತು. ಅದು ಹೆಂಗೆ ಸರ್? ಈಗ ಅದೆಂಥದ್ದು ಅವನು 100 ರೂಪಾಯಿಗೆಲ್ಲ ಆಯಿಲ್ ಕೊಡ್ತಾನೆ ಅಂತ ಅಂದರೆ ನಮ್ಗೆ ಇದಕ್ಕಿಂತ ದಡ್ತನ ಏನಿದೆ ಸರ್? 100 ರೂಪಾಯಿ ಆಯಿಲ್ ಕೊಡ್ತಾನೆ ಅಂತ ಅಂದರೆ ಅವನು ಅಲ್ಲಿ 40 ರೂಪಾಯಿಗೋ 50 ರೂಪಾಯಿಗೋ ತುಂಬಿ ಒಂದು ಪ್ಯಾಕೆಟ್ ಮಾಡಿ ಕಳಿಸ್ತಾನೆ. ನಾವು ಫಸ್ಟು ತೋಟ ಮಾಡೋದಕ್ಕಿಂತ ಮುಂಚೆ ನಾವು ನಮ್ಮ ದೇಹ ಕಟ್ಕೊಬೇಕಾ? ತೋಟ ಕಟ್ಟೋಕ್ಕಿಂತ ಮುಂಚೆ ನಾವು ದೇಹ ಕಟ್ಟಬೇಕು. 100% ಅಲ್ಲೋ ಸರ್? ನನಗೆ ಯಾರೋ ಆರ್ಗ್ಯಾನಿಕ್ಕು ಆಯಿಲ್ ತಂದು ಕೊಟ್ಬಿಡಲ್ಲ, ಯಾವನೋ ನನಗೆ ಅಕ್ಕಿ ತಂದು ಕೊಟ್ಬಿಡಲ್ಲ. ಅಲ್ಲೋ ಸರ್? ಫಸ್ಟು ನಾವು ಇದನ್ನು ಮಾಡೋಂಥದ್ದು ಕಲಿಬೇಕು. ನಮ್ಮ ಆಹಾರನ ನಾವು ಬೆಳೆಯೋಂಥದ್ದನ್ನು ತಗೋತು ಅಂತಂದರೆ ಆಯ್ತದೆ, ಮಾಡ್ಬೋದಲ್ಲ ಸರ್ ಇದನ್ನು? ಈಗ ಜಾಗ್ರಿ ಎಷ್ಟು ಸರ್? ಆರ್ಗ್ಯಾನಿಕ್ ಆದರೆ 100 ರೂಪಾಯಿ. ಅಲ್ಲ ಇರಲಿ. ಈಗ ನೀವು ಇಷ್ಟನ್ನ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಫಸ್ಟ್ ಅದನ್ನ ತೋಟ ಮಾಡೋಣ. ಈಗ 12 kg ಅಲ್ವ ಸರ್? 12 kg ಇಂಟು 5 60 kg ಬೇಕು. 60 kg ಬೇಕು. 60 kg ಬೇಕು ಅಂತಂದರೆ ಎಷ್ಟು ಬೆಳಿಬೋದು ಸರ್? ಈಗ 1 ಟನ್ನು. ಯಾರಿದ್ದೀರಿ ಕಬ್ಬು ಬೆಳೆಯೋರು? ಇಲ್ಲ ಅಲ್ವಾ? 1 ಟನ್ಗೆ ಎಷ್ಟಾಗ್ಬೋದು ಸರ್ ಜಾಗ್ರಿ?
1 ಟನ್ ನಿಮಗೆ ಶುಗರ್ ಕ್ಯಾನ್ಗೆ 600 ಲೀಟ್ರ್ ಜ್ಯೂಸ್ ಬರ್ತದೆ ಸರ್. ಏನು ಹೇಳಿ, 1 ಟನ್ ಶುಗರ್ ಕ್ಯಾನನ್ನು ಕ್ರಷ್ ಮಾಡ್ತು ಅಂತಂದರೆ 600 ಲೀಟರ್ಸ್ ಜ್ಯೂಸ್ ಬರ್ತದೆ. ಇದೇನು ಅಂತಂದರೆ ಡಿಪೆಂಡ್ಸು, 100 ರಿಂದ 120 kg ಬೆಲ್ಲ ಬರ್ತದೆ. ಆ್ಯಾವ್ರೇಜು ಒಂದು 100 kg ಜಾಗ್ರಿ ಇಟ್ಕೊಳ್ಳೋಣ. ಅಂದರೆ ನಿಮಗೆ 1 ಟನ್ಗೆ 100 kg ಜಾಗ್ರಿ ಬೆಳೆದ್ರೆ ಆಯಿತು. ಅಂದರೆ 1 ಟನ್ಗೆ 100 kg ಜಾಗ್ರಿ ಬರ್ತದೆ ಅಂತಂದರೆ ಇಲ್ಲಿ 60 kg ಇದೆ. ಏನು ಮಾಡೋಣ ನಾವು, ಎಷ್ಟು ಬೆಳಿಬೇಕಾಗ? ಆಗ 800 kg ಬೆಳೆದ್ರು ಸರ್. ಹೆಂಗೆ 100 kg ಬೇಡಲ್ಲ ಸರ್. ಹಾಂ 600 kg ಸರ್. 600 kg RR ಅಲ್ವ ಸರ್? 1 ಟನ್ಗೆ 100 kg ಇನ್ನೂ 40 kg ಎಕ್ಸ್ಟ್ರಾ ಇದೆ. ಡೈರೆಕ್ಟ್ 600 kg ಬೆಳಿಬೇಕು. 600 kg ಇತ್ತು. ಅಷ್ಟೇ ಅಲ್ವಾ? 600 kg ನಾವೇನು ಶುಗರ್ ಕ್ಯಾನ್ನ ಬೆಳಿಬೇಕು. 600 kg ಶುಗರ್ ಕ್ಯಾನ್ ಬರೀಬೇಕು. ನಾವೇನಿಲ್ಲಪ್ಪ, 2 ತಿಂಗಳಿಗೆ ಒಂದು ಸಲ ಹೇಳ್ದಲ್ಲ ಸರ್, ನಾ ಜ್ಯೂಸ್ನ ಹೇಳಿದ್ದು ಅದಕ್ಕೇನೆ. ಯಾಕೆ ಜ್ಯೂಸ್ ಹೇಳಿದೆ ಅಂತ ಹೇಳ್ತೀನಿ ಕೇಳಿ. ನಿಮ್ಮ ಕಡೆ ಅದು ಯಾರೋ ಒಬ್ಬರು ಏನೋ ದೋಣಿ ಮಠ ಓಣಿ ಮಠ ಆ ಜ್ಯೂಸ್ ಮಾಡೋದನ್ನೆಲ್ಲ ಮಾಡಿದಾರಲ್ಲ, ನಾನು ಭಾಳ ಅವ್ರ ಹತ್ರ ಮಾತಾಡಿದ್ದೆ. ಅದನ್ನು ಮಾಡಿ ಅಚ್ಚು ಮಾಡಿ, ಸಕ್ಕರೆ ಅಚ್ಚು ಮಾಡಿರೋರು ಯಾರು ಇದ್ದೀರಾ ಸಂಕ್ರಾಂತಿಲಿ? ಗೊತ್ತಿಲ್ಲ ಯಾರಿಗೂ? ಸಂಕ್ರಾಂತಿಲಿ ಮೊದಲು ಸಕ್ಕರೆ ಅಚ್ಚು ಮಾಡ್ತಾ ಇದ್ವಲ್ಲ ಮೇಡಮ್, ಹಚ್ಗಳಿತ್ತಲ್ಲ, ಅಚ್ಚು ಮಣೆ ಮಣೆ ಇತ್ತಲ್ಲ, ಅಚ್ಚು ಮಣೆ. ಸಂಕ್ರಾಂತಿಲಿ ಏನೇನೋ ಮಾಡ್ತಾ ಇದ್ವಲ್ಲ ನಾವು, ಮಾಮೂಲ ಡೈ, ಒಂದು ಕಬ್ಬಣದ ಡೈ. ಅಂದರೆ ಈಗ 600 kg ನಾವು ಶುಗರ್ ಕ್ಯಾನ್ ಬೆಳಿಬೇಕು ಅಂತ ನಾವು ಎವ್ರಿ 2 ಮಂತ್ಸು ಸರ್, ಎವ್ರಿ 2 ಮಂತ್ಸು. ಯಾಕಂದ್ರೆ ಇಮಿಡಿಯೇಟಾಗಿ 600 kg ಒಬ್ಬನೇ ಕಡ್ದು ಒಬ್ಬನೇ ಮಾಡೋಕ್ಕಾಗಲ್ಲ ಇವತ್ತು. ಎವ್ರಿ 2 ಮಂತ್ಸು ಸರ್ 100 kg ಬೆಳೆಯೋಣ. ಅಂದರೆ ಕಾನ್ಸಿಕ್ಯೂಟಾಗಿ ಹಾಕಬೇಕು. ಎವ್ರಿ 2 ಮಂತ್ಸು 100 kg ಬೆಳೀತು ಅಂತ ಅಂದರೆ ಸರ್ 100 kg ನಾನು ಕಟ್ ಮಾಡ್ತೀನಿ. 100 kg ಕಟ್ ಮಾಡಿದ್ರೆ ಏನಾಯಿತು, ಎಷ್ಟಾಯ್ತು ಇದಕ್ಕೆ ಬೆಲ್ಲ? 10 kg. 10 kg ಆಯಿತು. ಜ್ಯೂಸ್ ಎಷ್ಟಾಯಿತು? 100 kgಗೆ 60 ಲೀಟ್ರ್ ಆಯಿತು ಅಲ್ವ ಸರ್? ಹ್ಞೂ ಸರ್. ನೀವು ಯಾವ ಥರನಾದ್ರು ಡಿಸೈನ್ ಮಾಡ್ಕೊಳ್ಳಿ, ನೀವೇ ಬಾಯ್ಲ್ ಮಾಡ್ಕೊಳ್ಳಿ. 10 ಲೀಟ್ರ್ ಡಿಸೈನ್ ಮಾಡ್ತಿರೋ, 20 ಲೀಟ್ರ್ ಡಿಸೈನ್ ಮಾಡ್ತಿರೋ, ನೀವು ಗೋಬರ್ ಗ್ಯಾಸ್ ಡಿಸೈನ್ ಮಾಡ್ದಂಗೆ ಇವೆಲ್ಲ ಮಾಡ್ಕೊಡ್ಬೇಕು ನೀವು ಸಾಹೇಬ್ರು. ನಮಗೆಲ್ಲ ಮಾಡಿಕೊಡ್ಬೇಕು ಸರ್. ಈ ಮಾಡ್ತಿರೋ ಪವರ್ ಅಂತವರೆಲ್ಲ ಇಂಥವಕ್ಕೆಲ್ಲ ಸಹಕಾರಿಯಾಗಿ ಇಂಥವನ್ನ ಮಾಡಿಸ್ಬೇಕು ನಾವು ಇವತ್ತು ನಾವು ಫುಡ್ ಮೈಲ್ಗಳನ್ನ ಕಡಿಮೆ ಮಾಡಬೇಕಾಗಿದೆ. ಬೆಲ್ಲ ಯಾರೂ ಕೊಡೋಲ್ಲ. ಈಗ 100 kg ಅಂತಂದರೆ ಹೇಳಿದ್ನಲ್ಲ ಸರ್, ಹೆಚ್ಚು ಕಡಿಮೆ ನೀವು 1 ಪಿಟ್ಟಲ್ಲಿ ಹಾಕೊಂಬಿಡಿ ಸರ್. 1 ಪಿಟ್ಟಲ್ಲಿ ನಿಮಗೆ ಹೆಚ್ಚು ಕಡಿಮೆ ಒಂದು 3, 4, 5, 8 ಶುಗರ್ ಕ್ಯಾನ್ ಬರ್ತದೆ ಸರ್. 8 ಇಂಟು ಹೆಚ್ಚು ಕಡಿಮೆ 1.5 kg ಬರ್ತದೆ ಒಂದು ಶುಗರ್ ಕ್ಯಾನ್, 12 kgs. ಈ ಥರದ್ದು ಒಂದು 10 ಪಿಟ್ಟು ಸರ್. ಹ್ಞೂ ಸರ್. 10 ಪಿಟ್ಟು ಹಾಕೊಂಡ್ರೆ 120 kg. 10 ಪಿಟ್ಟು ಹಾಕೊಂಡ್ರೆ ನೀವು 10 kg ತಗೊಳ್ಳಿ. 10 ಪಿಟ್ಟಲ್ಲಿ ಒಂದು ಪಿಟ್ಟಲ್ಲಿ 10 kg ತೆಗೆದ್ರು 100 ಪಿಟ್ಟು ಅಂದರೆ 100 kg ಆಯಿತು. 2 ಮಂತ್ಸು 10 ಪಿಟ್ಟಲ್ಲಿ ಕಬ್ಬು ಹಾಕಿ, ನೆಕ್ಸ್ಟ್ 2 ಮಂತ್ಸು 10 ಪಿಟ್ಟಲ್ಲಿ ಹಾಕಿ, ಅಂದರೆ ಬರ್ತಾ ಇರ್ತದೆ. ನೀವು 100 kg ಕಬ್ಬನ್ನು ಹಾರ್ವೆಸ್ಟ್ ಮಾಡ್ತೀರಿ. ಏನು ಒಂದೇ ದಿನ 100 kg ಆಗಲಿಲ್ಲ ನಿಮ್ಮ ಕೈಲಿ, ನೀವು ಗಂಡ ಹೆಂಡತಿ ಸೇರ್ಕೊಳ್ಳಿ 25 kg ಮಾಡಿ ಅಲ್ವ ಸರ್? ಯಾಕಂದ್ರೆ ಸರ್ ನಂಗೆ ಲೇಬರ್ ಸಿಗಲ್ಲ, ಅವ್ರು ಸಿಗಲ್ಲ, ಯಾರು ಸಿಗಲ್ಲ. ಈಗ ಯಾರು ಸಿಗ್ತಾರೆ ಲೇಬರ್ನ ಸರ್? ಎಲ್ಲ ಮಾಲೀಕರಾಗ ಕೊಟ್ಟಿರೋದ್ರಿಂದ ನಾವೆಲ್ಲ ಈಗ ನಾವೇಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಲ್ಲ ಸರ್? ನಾವು ಮಾಲೀಕರಾಗ ಕೊಟ್ಟಿರಬೇಕಾದ್ರೆ ಇನ್ನೊಬ್ಬ ಲೇಬರ್ ಸೃಷ್ಟಿ ಆಯ್ತಾನೆ. ಇವತ್ತು ಎಲ್ಲರಿಗೂ ಕಂಪಲ್ಸರಿ ಎಜುಕೇಷನ್ನು ಅವು ಇವು ಕೊಟ್ಬಿಟ್ಟು ನಮ್ಮ ಲೇಬರ್ ಸಿಗ್ತಾನೆ, ನಮಗೆ ಫುಡ್ ಸಿಗ್ತದೆ ಅಂತೆಲ್ಲ ನಾವು ಬಯಸೋಕ್ಕಾಗ್ತದೆ. ಎವ್ರಿ 2 ಮಂತ್ಸು 100 kg ಕಬ್ಬು ಬೆಳೆಯೋದು, 60 ಲೀಟ್ರ್ ಜ್ಯೂಸ್ ಬರ್ತದೆ. ಅದೇನು ಸಣ್ಣ ಇದು ನಾವು ಕೈಯಲ್ಲೇ ಮಾಡೋಂಥದ್ದೆಲ್ಲ ಇದೆಯಲ್ಲ ಸರ್. ಈಗ ನಿಮಗೆ ಆಯಲ್ಲುವೆ ಟೇಬಲ್ ಟಾಪ್ ಎಲ್ಲ ಬಂದಿದೆಯಲ್ಲ? ಹೌದು ಸರ್. ಟೇಬಲ್ ಟಾಪ್ ಬಂದಿದೆ. ಇದು ಏನು ದೊಡ್ಡದಲ್ಲ. ನಿಮ್ಮ ಯಾರವರು ಓಣಿಮ ಎಂಥದ್ದು ಗುಲ್ಬರ್ಗ ವೀರಭದ್ರಯ್ಯ ಓಣಿಮಠ ಅಂತಲೇ ಇದಾರಲ್ಲ, ಹಾಂ, ಅವ್ರೇನೋ ಜ್ಯೂಸ್ ಗೀಸ್ತು ಇದು ಅದೇನು ಎಕ್ಸ್ಟ್ರಾಕ್ಟ್ ಮಾಡೋಂಥದ್ದು ಏನು ಒಂದು ವೆಸಲ್ಲು. ನಾನು 100 kg 60 ಲೀಟ್ರ್ ಅಂತ ಯಾಕೆ ಹೇಳಿದ್ದು ಅಂತಂದರೆ ನಿಮಗೆ ಆ ವೆಸಲನ್ನು ಅದೇನಿಲ್ಲ ವೆಸಲ್ಲಿ ಕುದಿಸೋದು. ಅಚ್ಚುಮಣೆ ಇದೆಯಲ್ಲ ಸರ್, ನೀವು 30 ಗ್ರಾಮ್ದವ್ರು ಅಚ್ಚುದಾರು ಮಾಡ್ಕೊಳ್ಳಿ. ಈ ಥರ ಅಚ್ಚುಮಣೆ ಬರುತ್ತೋ ಒಂದು ಸಂಕ್ರಾಂತಿ ಇದರಲ್ಲಿ ಇತ್ತಲ್ವಾ? 30 ಗ್ರಾಮ್ಸ್తో ಈಗ ನಿಮ್ಗೆ 30 ಗ್ರಾಮ್ಸ್ ಬೇಕು, ಏನೋ ಒಂದು ಟೀಗ ಏನೋ ಹಾಕೊಂಬೇಕು. 30 ಗ್ರಾಮ್ಸ್తో ಅಚ್ಚು ಹಾಕೊಂಡು ಇಲ್ಲಿಗೆ ಡೈ ಹಾಕಿ ಹೋಗಿರಿ, ಹಾಕೊಂಡು ಬಡೀರಿ.
ಬಂತ ನಿಮ್ಮ ಬೆಲ್ಲ ಬಂತ, ನಿಮ್ಮ ಎಣ್ಣೆ ಬಂತ. ಇವತ್ತೇನು ನಾವು ತಿನ್ನಕ್ಕೆ ಕೊಟ್ಟಿರೋದು ವಿಷಮುಕ್ತ ಆಹಾರ ಆಗಿದೆ. ನಾವು ಅದರಿಂದ ಆಚೆ ಬಿಟ್ಬಿಟ್ಟು ನಾವು ಒಳ್ಳೆ ಆಹಾರ ತಿನ್ನಬೇಕು ಅಂತ. ಪುನಃ ಇಲ್ಲ ನಾನು ದುಡ್ಡೇ ತಿನ್ನಕ್ಕೆ ಬರ್ತೀನಿ ಅಂತಂದ್ಮೇಲೆ ಯಾಕೆ ಆರಾಮಾಗಿ ಈಗಿರೋ ಕಂಪ್ನಿ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೋದು ಅಲ್ವ ಸರ್? ನನಗೆ ಇವತ್ತು ಒಳ್ಳೆ ಪದಾರ್ಥ ಸಿಗ್ತಾ ಇಲ್ಲ, ಇನ್ನೊಂದು ಏನೂ ಇಲ್ಲ ಅಂತ. ಈಗ ಇದು ಮುಗೀತಲ್ವ ಸರ್, ಬೆಲ್ಲದ್ದು ಇನ್ನೊಂದೆಲ್ಲ ಮುಗೀತು. ಹಾಂ, ಈಗ ಸೀರಿಯಲ್ಸು ಮುಗೀತು, ಪಲ್ಸಸ್ಸು ಮುಗೀತು, ಆಯಲ್ ಸ್ವೀಟ್ಸು ಮುಗೀತು, ಜಾಗ್ರಿನೂ ಮುಗೀತು. ಇನ್ನೇನು ಸರ್? ಸರ್ ಇದು ಸರ್ ಒಂದು ಡೌಟು, ಈ ಜಾಗ್ರಿ ಇದು ಇದೆ ಅಲ್ಲ ಸರ್, ಶುಗರ್ ಕೇನು ಒಂದು 10 ಇದಾಕ್ಲಿಕ್ಕೆ ಎಷ್ಟು ಜಾಗ ಸ್ಪೇಸ್ ಕನ್ಸ್ಯೂಮ್ ಆಗುತ್ತೆ ಸರ್? ಅದು ಏನು ಸರ್? ಶುಗರ್ 10 ಪಿಟ್ ಹಾಕೋದಕ್ಕೆ ಎಷ್ಟು ಸ್ಪೇಸ್ ಅಂತ ಅಂದರೆ ಸುಮ್ಮನೆ ಒಂದು ರಫ್ಲಿ ಕೆನಪಿ ಆ ಥರ ಎಲ್ಲ ಕೆಳಗೆ ಎಷ್ಟು ಜಾಗ ಆಗ್ಬೋದು? ಏನಿಲ್ಲ, ನಿಮ್ಮದು ಈ ಯಾವುದೋ ಒಂದು ಹೋಮ್ ಫಾರ್ಮಿಂಗಿಗೆ 7 ಕುಂಟೆ ಜಾಗ ಬಿಟ್ಟಿರ್ತೀರಲ್ಲ, ಹ್ಞೂ ಸರ್. ಇಲ್ಲೆಲ್ಲ ತರಕಾರಿಗಳು ಹಾಕಿರ್ತೀರಲ್ವಾ, ಹಾಂ ಸರ್. 8 ಅಡಿಗೆ ಒಂದು ಹಾಕ್ಬಿಡಿ. ಗುಂಟೆದು ಬದು ಇರುತ್ತಲ್ಲ, ಹಾಂ, ಸೈಡ್ ಎಡ್ಜಲ್ಲಿ ಹಾಕಿ ಇಲ್ಲೆಲ್ಲ ತರಕಾರಿಗಳು ಬರ್ತದೆ ಅಲ್ವ ಸರ್? ಸರಿ ಸರ್. ಇಲ್ಲಿ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ಅಂದರೆ 10x50 ಏನೋ ಒಂದು ಮಾಡ್ತಿರಲ್ಲ, 2 ತಿಂಗಳು ಇದು ಮಾಡಿ ಆ ಕಂಟೈನರ್ ತಗೊಳ್ಳಿ. 10 ಲೀಟ್ರ್ ಕಂಟೈನರ್ ಇದ್ರೆ 10 ಲೀಟ್ರದಲ್ಲೇ ಅದನ್ನು ಬಾಯ್ಲ್ ಮಾಡಿ ಹಚ್ಚಿಗೆ ಹಾಕಿ. ಇನ್ನೊಂದಾಯಿತು, ಈಗ ಫ್ರೂಟ್ಸ್ ಅಲ್ವ ಸರ್? ವೆಜಿಟೇಬಲ್ಸ್ ಈಗ ಸರ್, ಈಗ ನೀವು vegetables, ಇದೆಲ್ಲ ಕ್ಯಾಲ್ಕುಲೇಷನ್ ಹೇಳ್ತಾ ಇದ್ದೀರಲ್ಲ, ಇದು ಮಳೆ ಆಶ್ರಿತ ತಾನೆ. ಸೋರ್ಸ್ ಬೇಕಲೇಬೇಕು, ನೀರಿನ ಸೋರ್ಸ್ ಬೇಕಲೇಬೇಕು. ಆ್ಯಕ್ಚುಲಾಗಿ ಅದವ್ರು ಡಿಸೈನ್ ಮಾಡಿರೋದು ಹೆಂಗೆ ಅಂತ ಅಂದರೆ, ನೀವು ವಾಟರ್ ಕನ್ಸಂಪ್ಷನ್ ಮಾಡ್ತಿರಲ್ಲ, ಆ ವಾಟರ್ನ ಯೂಸ್ ಮಾಡಿಕೊಂಡು ಇಷ್ಟನ್ನು ನೀವು ಫುಡ್ಡನ್ನು ಯೂಸ್ ಮಾಡ್ಬೋದು ಅಂತ. ನಿಮ್ಗೇನೋ ಒಂದು ಬೋರ್ವೆಲ್ ಸಪೋರ್ಟ್ ಇರ್ತದೆ, ಬೋರ್ವೆಲ್ಲಲ್ಲಿ ಮಾಡಿ. ವಾಟರ್ ಸೋರ್ಸ್ ಅಂತೂ ಬೇಕಲೇಬೇಕಲ್ಲ, ಹ್ಞೂ ಮಾಡಿ. ಆಮೇಲೆ ನೆಕ್ಸ್ಟ್ ಏನು ಸರ್? ವೆಜಿಟೇಬಲ್ಸು ನಾವು ಎಷ್ಟು ಸರ್ ಹೇಳಿದ್ದು? ವೆಜಿಟೇಬಲ್ಸು ವೆಜಿಟೇಬಲ್ಸು 44 kg. 400 ಗ್ರಾಮ್ ವೆಜಿಟೇಬಲ್ಸು ಪ್ಲಸ್ ಗ್ರೀನ್ಸು 400 ಗ್ರಾಮ್ಸ್ ಅಲ್ವಾ? 400 ಗ್ರಾಮ್ಸ್ 150 kgs ಒಂದು ಫ್ಯಾಮಿಲಿ. 150 kg. 400 ಗ್ರಾಮು ಅಂತ ಅಂದರೆ ಎಷ್ಟಾಯ್ತು ಸರ್ ಅಲ್ಲಿಗೆ? ತಿಂಗಳಿಗೆ 12 kgನಾ? ಹ್ಞೂ ಸರ್. 12 kg 12 150 kgs ಇಂಟು 5 750 kgs ಸರಿನಾ? ಹೌದು ಸರ್. 750 kgs ಅಲ್ಲಿ ನಿಮಗೆ ಇದರಲ್ಲಿ ಈರುಳ್ಳಿ ಎಲ್ಲ ಇರ್ತದೆ. ಈರುಳ್ಳಿ ಎಷ್ಟು ಬೇಕು ಸರ್? ನಮ್ಮ ಪ್ರಕಾರ ಈಗ ಒಂದು 5 ಜನದ ಮನೆಗೆ ಎಷ್ಟು ಬೇಕು ಮೇಡಮ್ ಈರುಳ್ಳಿ? ಹೇಳಿ, ಇದೇ ಲೆಕ್ಕಾಚಾರ ಬೇಕಾಗಿರೋದು ನಮಗೆ. 5 kg ಬೇಕು ಸರ್. ನಾನು ಅವಾಗ ತಿಂಗಳಿಗೆ 5 kg. ಹಾಂ, 5 kg ಈರುಳ್ಳಿ ಬೇಕಲ್ವ ಸರ್? ಇದರಲ್ಲಿ 750 kg ಹೊಟ್ಟೋಗ್ತದೆ. ಈಗ ಆನಿಯನ್ನು ಈಗ ನಮಗೆ 5 kg ಬೇಕು ಪರ್ ಮಂತು, 60 kg. ಇದನ್ನು ನಾವೇನು ಮಾಡಬೇಕು? ನೀವು 10 kg 5 kg ಪ್ರತಿ ತಿಂಗಳು ಬರೋ ಥರ ಮಾಡ್ತೀರೋ, ಇಲ್ಲ ಅಂತಂದರೆ 2 ತಿಂಗಳು 10 kg ಬರೋ ಮಾಡ್ತೀರೋ, ಅದು ನಿಮ್ಮ ಇದರಲ್ಲಿ ಏನು ಮಾಡ್ತೀರಿ? ಈ ಥರ ಬೆಡ್ಗಳು ಮಾಡ್ಕೊತೀರಿ. ಇದರಲ್ಲಿ ಏನಿದೆ? ಇನ್ನು ಇದರಲ್ಲಿ ಹಸಿರುಮೆಣಸಿನ್ಕಾಯಿ, ಬದನೆಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಅಲ್ವಾ, ಇವೆಲ್ಲನೂ ಇದಕ್ಕೆ ಬರ್ತದೆ. ಈಗ ನೀವು ಇದಿದೆಯಲ್ಲ ಸರ್, ಮೆಣಸಿನ್ಕಾಯಿ, ಬದನೆಕಾಯಿ ಎಲ್ಲನೂ, ಟೊಮೊಟೊ ಇವೆಲ್ಲ 4 ಮಂತ್ಸ್ಗೊಂದ್ಸಲ ರೊಟೇಷನ್ ಮಾಡಬೇಕು ಸರ್. ಬೀನ್ಸ್ ಎಲ್ಲ 2 ಮಂತ್ಸು ರೊಟೇಷನ್ ಮಾಡಬೇಕು. ಈಗ ನಿಮಗೆ ಗ್ರೀನ್ಸ್ ಎಲ್ಲ ಹೇಳ್ದಲ್ಲ, ಮೆಂತ್ಯ ಇರ್ಬೋದು, ಪಾಲಾಕು, ಇದು ಎಲ್ಲ ಒಂದು 3 ವೀಕ್ಸು. ಇವೆಲ್ಲ ನಿಮ್ಗೆ ಏನೇನು ಬೇಕೋ ಅಲ್ಲಿ ಬರೀ 1 ಕುಂಟೆ ಬೆಡ್ ಆದರೆ ಸಾಕು ಸರ್, ಒಂದೇ 1 ಕುಂಟೆ. ಆಮೇಲೆ ನಾನು ತರಕಾರಿ ಹೇಳೋಂಥದ್ರಲ್ಲಿ ಹೇಳ್ದಲ್ಲ ಸರ್, ಈ ಫ್ಯಾನ್ಸಿ ತರಕಾರಿಗಳನ್ನು ಬಿಡಿ. ಹೇಳ್ದಲ್ಲ, ನಾರಾಯಣ ರೆಡ್ಡಿ ಅವರು ಈ 3 ಹೇಳ್ತಾಯಿದ್ರು ಸರ್. ಈ 3 ಕ್ಯಾಬೇಜ್, ಕಾಲಿಫ್ಲವರ್, ಕ್ಯಾಪ್ಸಿಕಮ್. ಕ್ಯಾಬೇಜು, ಒಂದು ಕಾಲಿಫ್ಲವರು, ಮತ್ತು ಇನ್ನೊಂದು ಎಂಥದ್ದು ಕ್ಯಾಪ್ಸಿಕಮ್. ಈ 3 ದಯಮಾಡಿ ಸರ್ ಉಪಯೋಗಿಸೋದಾಗಲಿ ಅಥವಾ ಬೆಳೆಯೋದಾಗಲಿ. ಯಾಕೆಂತಂದರೆ ಸಿಕ್ಕಾಬಟ್ಟೆ ಕೆಮಿಕಲ್ಸು, ಫರ್ಟಿಸೈಡ್ಸ್ ಹಾಕೊಂಡು ಒದೀತಾರೆ. ಯಾಕೆಂತಂದರೆ ನಮ್ಮ ಹೇಳ್ದಲ್ಲ ಸರ್, ಯಾವುದೋ ಕೋಲ್ಡ್ ಕಂಟ್ರೀಸಲ್ಲಿ ಬೆಳೆಯೋಂಥದ್ದು ಈ ಹಾಟ್ ಕ್ಲೈಮೇಟಲ್ಲಿ ತಗೊಂಬಂದು ಅದಕ್ಕೆ ಪಾಲಿ ಹೌಸ್ ಮಾಡಿಕೊಂಡು, ಏನು ನನ್ನ ಪಾಲಿ ಹೌಸ್ ಮಾಡೋಕ್ಕೆ 20 ಲಕ್ಷ ಬೇಕಾ ಇವೆಲ್ಲ? ಆದಷ್ಟು ಕ್ರೀಪರ್ಸ್ ಇದೆಯಲ್ಲ ಸರ್, ನಮ್ಮ ತರಕಾರಿಗಳು 3 ತರಕಾರಿಗಳು ಸರ್ ಕ್ರೀಪರ್ಸ್. ಏನೇಳಿ ಕ್ರೀಪರ್ಸಲ್ಲಿ ನಿಮ್ಗೆ ಏನೇನು ಬರ್ಬೋದು? ಸೌತೆಕಾಯಿ ಬರ್ತದೆ, ಕುಂಬಳಕಾಯಿ, ಹ್ಞೂ ಸರ್. ಹೀರೆಕಾಯಿ, ಪಡವಲಕಾಯಿ, ಸೋರೆಕಾಯಿ,
ಆ ಹಾಗಲಕಾಯಿ ಈ ಥರ ಏನು ಕ್ರೀಪರ್ಸ್ಗಳಿದೆ ಸರ್, ಆ ಕ್ರೀಪರ್ಸ್ ಮೇಲೆ ಹೆಚ್ಚು ಒತ್ತು ಕೊಡಿ ಸರ್. ಬಾಟಲ್ ಗಾರ್ಡು, ಆ್ಯಶ್ ಗಾರ್ಡು, ಗಾರ್ಡ್ ಫ್ಯಾಮಿಲಿ. ಎಲ್ಲ ಇದು ಸರ್ ಕ್ರೀಪರ್ಸ್ ಅಂತ ಹಾಕೊಂಬಿಡಿ ಸರ್. ಆಮೇಲೆ ಕುಂಬಳಕಾಯಿ, ಬೂದುಗುಂಬಳಕಾಯಿ ಎಲ್ಲ ಕ್ರೀಪರ್ಸ್ಗಳೇನಿದೆ ಆ ಕ್ರೀಪರ್ಸ್ ಮೇಲೇ ನಾವು ಹೆಚ್ಚು ಫೋಕಸ್ಡ್ ಆಗಿ ತರಕಾರಿಗಳನ್ನ ಅದು ಬೇಕಾದಷ್ಟು ಸರ್. ಆಮೇಲೆ ಇದೆಯಲ್ಲ ಸರ್, ನಮ್ಮ ಈಗ ನೀವು ಹೇಳಿದ್ರಲ್ಲ ಈ ಹೋಮ್ ಫಾರ್ಮಿಂಗ್ ಅಂತ ಏನಿದೆ, ಆ ಹೋಮ್ ಫಾರ್ಮಿಂಗು ಬೌಂಡ್ರಿಲಿ ಸರ್. ಆಯ್ತು, ನೆಕ್ಸ್ಟ್ ಮುಗಿಸ್ಬೋಣ. ಇದು ವೆಜಿಟೇಬಲ್ಸ್ ಮುಗೀತಾ ಸರ್? ವೆಜಿಟೇಬಲ್ಸ್ ಅರ್ಥ ಆಯ್ತಲ್ವ ಸರ್? ಟೊಮೊಟೊ, ಬ್ರಿಂಜಾಲು ಮತ್ತು ಇನ್ನೊಂದು ಯಾವುದೋ ಈ ಮೆಣಸಿನ್ಕಾಯಿ ಹೇಳಿದ್ನಲ್ಲ, ಹಾಂ ಗೊತ್ತಾಯ್ತಾ ಸರ್? ನೀವು ಸಾಂಬಾರು ಪೌಡ್ರು ಏನಿದೆ ಬೇಕಾದ್ರೆ ಅಂಥದ್ದನ್ನು ನೀವು ಎಷ್ಟು ಬೇಕೋ ನೀವು ಬೆಳ್ಕೊಂಬಿಡ್ಬೋದು ಸರ್. ಇಲ್ಲಿ ಮಾಡಬೇಕಾಗಿರೋದೇ ನಾವು ಇಂಥದ್ದೇ ಮಾಡ್ಬೇಕು. ಇಲ್ಲಿ ಯಾರೋ ನನಗೆ ಆರ್ಗ್ಯಾನಿಕ್ ಕೊಡ್ತಾನೆ, ಅಷ್ಟು ದುಡ್ಡು ಕೊಟ್ಬಿಟ್ರೆ ಏನೂ ಇಲ್ಲ ಸರ್. ಮನೆಗೆ ಹೇಳಿದ್ನಲ್ಲ, ಆರ್ಗ್ಯಾನಿಕ್ ಸರ್ಟಿಫಿಕೇಟು ಲೇಬಲ್ ಇರೋದು ಬರ್ತದೆ. ನಿಮಗೂ ಒಂದು ಮಾನಸಿಕ ತೃಪ್ತಿ, ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ತರಿಸ್ಬಿಟ್ಟಿದ್ದೀನಿ ಅಂತ. ಯಾವನವನೇ ನಡ್ರಿ ಹುಡ್ಕೊಂಬರೋಣ, ನಡ್ರಿ ಸರ್ ಹುಡ್ಕೊಂಬರೋಣ, ಯಾವನು ಎಷ್ಟು ಜನ ಬೆಳೆಯೋರವ್ರೆ ಅಂತ ರೆಕಾರ್ಡ್ಸಲ್ಲಿ ಎಲ್ಲ ಅವರೇ ಎಲ್ಲ ಇಲ್ಲ. ಕ್ರೀಪರ್ಸು ಮೇಲೆ ಹೆಚ್ಚು ಫೋಕಸ್ ಮಾಡಿ ಸರ್. ಕೆಲವೆಲ್ಲ ಏನು ಗೊತ್ತಾ, ಈಗ ನಮ್ಮ ಅಲಸಂದೆ ವಡೆ ಎಲ್ಲ ಮಾಡ್ತೀವಲ್ಲ ಸರ್, ಎಷ್ಟು ಚೆನ್ನಾಗಿ ಆಗ್ತದೆ ಅಲಸಂದೆ ವಡೆ ಮಾಡೋ ಅಂಥದ್ದು. ಇಲ್ಲಿ ಕ್ಯಾಪ್ಸಿಕಮ್ ಬಜ್ಜಿನೇ ತಿನ್ಬೇಕಾ? ಹಾಂ, ಈಗ ಮೂಲಂಗಿ ಗಿಲಂಗಿ ಯಾವುದು ನೋಡಿ ಸರ್, ನಿಮ್ಮ ವಾತಾವರಣಕ್ಕೆ ತುಂಬ ಈಸಿಯಾಗಿ ಬೆಳೆದು ನಮ್ಗೆ ಏನಾಗ್ಬಿಟ್ಟಿದೆ ಗೊತ್ತಾ ಸರ್, ಆ ನುಗ್ಗೆಕಾಯಿ ಬಡಿ ಈ ಎಸ್ಬಿಟ್ಟು ಬಂದ್ಬಿಟ್ರು ಕಾಯಿ ಒಂದು 20 kg ಕಾಯಿ ಕಟ್ಬಿಟ್ಟು ನಮ್ಗೆ ಆ ನುಗ್ಗೆಕಾಯಿ ಬೇಕಾಗಿದೆ. ನುಗ್ಗೆಕಾಯಿ ಸೊಪ್ಪು ಅಂತ, ನುಗ್ಗೆಕಾಯಿಗೆ ಸೊಪ್ಪು ಮತ್ತು ಕಾಯಿಗಿಂತ ಇನ್ಯಾವುದೂ ಬೇಕಾಗಿಲ್ಲ ಸರ್. ಅದರಲ್ಲಿ ನಿಮ್ಗೆ ಐರನ್ ಡಿಫಿಷಿಯನ್ಸಿ ಇರ್ಬೋದು, ಎಲ್ಲ ಇರ್ಬೋದು. ಅದು ಫ್ರೀಯಾಗಿ ಬರ್ತದಲ್ಲ, ಅದಲ್ಲ. ನಾನು ಏನಿದ್ರು ಹೇಳಿದ್ನಲ್ಲ, 1,000 ರೂಪಾಯಿ ಕೊಟ್ಟು ಕಾಸ್ಟ್ಲಿ ಬೀಜ ತರಬೇಕು, ಅದೇನೋ ಶೇಡ್ ನೆಟ್ ಹಾಕಬೇಕು, ಔಷಧಿ ಹೊಡಿಬೇಕು, ಅದೇ ನಾನು ಬೆಳೆಯೋದೇ ತರಕಾರಿ ಸರ್. ಬಿಟ್ಬಿಟ್ರೆ ಹೇಳಿದ್ನಲ್ಲ, ಮೊದಲೆಲ್ಲ ಯಾರು ತರಕಾರಿ ಗಿರ್ಕಾರಿ ಅಂತ ಏನು ತೀರಾ ಸೀಸನ್ನಲ್ಲಾಗಿ ಹೇಳಿದ್ನಲ್ಲ, ಪಾಪ ಅವ್ರು ಕೇಳಿದ್ರು. ಸೀಸನ್ನಲ್ಲಾಗಿ ಏನು ಸರ್, ನಿಮಗೆ ಬೆರಕೆ ಸೊಪ್ಪು ಅಂತೆಲ್ಲ ಬರ್ತಾಯಿತ್ತಲ್ಲ, ಬೆರಕೆ ಸೊಪ್ಪು, ಅಣ್ಣೆ ಸೊಪ್ಪು, ಅವು ಇವು ಎಲ್ಲ ಫೀಲ್ಡ್ ಕಾರ್ನರ್ ಎಲ್ಲ ಕಿತ್ಕೊಂಡ್ಬಂದು ಸೀಸನ್ನಲ್ಲಾಗಿ ಒಣಗೊನೆ ಸೊಪ್ಪು, ಒಂದ್ಗೊನೆ ಸೊಪ್ಪು ಎಲ್ಲ ಬರ್ತಾಯಿತ್ತು. ಈಗ ನೋಡಿ ಸರ್, ಸೊಪ್ಪು ಬೆಳ್ಕೊಳ್ಳೋದು ನಿಮ್ಗೇನು ದೊಡ್ಡದೇನಿಲ್ಲ ಸರ್. 3 monthsಗಳಿಗೆ ದಂಟು, ಪಾಲಾಕು ಅಂದರೆ ಇದು ದಂಟು, ಸಬ್ಸಿಗೆ ಇವೆಲ್ಲವೂ ಆರಾಮಾಗಿ ಬರ್ತದೆ. ಅದನ್ನು ನೋಡಿ ಸರ್, ನಾವು ಫಸ್ಟ್ ತಾಕತ್ತಾಗಬೇಕು. ಇವತ್ತು ನಾವು ಎಲ್ಲುವೆ ಈಗೆಲ್ಲ ಬೆಳೀತಾ ಇರೋದೇನಪ್ಪ ಅಂದರೆ ಯಾವುದೋ ಮೋರಿ ನೀರಲ್ಲಿ ಬೆಳೀತಾ ಇದ್ದಾರೆ ಸೊಪ್ಪುಗಳು, ಅವು ಇವೆಲ್ಲ ಭಾಳ ಡೇಂಜರಸ್ ಇದೆ. ಆಮೇಲೆ ಈಗ ನಾವು ವೆಜಿಟೇಬಲ್ಸ್ ಹೋದ್ಮೇಲೆ ಸರ್, ಈಗ ಫ್ರೂಟ್ಸು ಏನು ಸರ್, ಫ್ರೂಟ್ಸ್ ಎಷ್ಟು ಸರ್? ನಾವು ಹೇಳಿದ್ದು ಒಂದು 100 grams ಅಷ್ಟೇ. ಹಾಂ, 100 grams ಫ್ರೂಟ್ಸು ಅಂತ ಅಂದರೆ ಒಬ್ಬನಿಗೆ ಒಂದು 3 kg ಅಂತ ಅಂದರೆ 3 kg ಅಲ್ವಾ ಸರ್? 36 kg ತಿಂಗಳಿಗೆ. 36 kg 36 ಅಂತಂದ್ರೆ 40 ಇಟ್ಕೊಳ್ಳಿ, ಇಂಟು 5 ಎಷ್ಟು? 200 kgs ಬೇಕು. 200 kg. ಹಲೋ ಸರ್. ಈಗ ಬಾಳೆನೂ ಅಷ್ಟೇ ಸರ್, ಹೇಳಿದ್ನಲ್ಲ ಸರ್. ಈಗ ನಿಮಗೆ ಇಯರ್ ಲಾಂಗ್ ಕೊಡೋವಂಥದ್ದು ಏನಿದೆ ಸರ್? ಬನಾನಾ ಇದ್ದೇ ಇದೆ, ಪಪ್ಪಾಯ, ಮ್ಯಾಂಗೋ, ಸರಿನಾ ಸರ್? ಪಪ್ಪಾಯ ಇದೆ, ಸಪೋಟ ಆಲ್ಮೋಸ್ಟ್ ನಿಮಗೆ 9 months ಇದ್ದೇ ಇರ್ತದೆ. ಹಾಂ, ಸಪೋಟ ಇರ್ತದೆ, ಸೀಬೆ, ಹಾಂ ಸೀಬೆ ಇರ್ತದೆ. ಗೊತ್ತಾಯ್ತಾ ಸರ್? ಈ ಥರ ನೀವು ಈಗ ಪಪ್ಪಾಯಿ, ಬನಾನಾ ಮೇಯ್ನಾಗಿ ಹೇಳಿದ್ನಲ್ಲ ಸರ್, ಅದು ಏನು 200 kg ಬೆಳ್ಕೊಳ್ಳೋಕ್ಕೆ ಅಂತಂದರೆ ನಿಮಗೆ ಡೈಲಿ ಆಲ್ಮೋಸ್ಟ್ ಅರ್ಧ kgನೂ ಬೇಕಾಗಿಲ್ಲ ಒಂದು ಫ್ಯಾಮಿಲಿಗೆ. ನೀವು ಈ ಥರ ಬನಾನಾನ ನಿಮಗೆ ಹೇಳಿದ್ನಲ್ಲ, ಎಷ್ಟೆಷ್ಟು ಬೇಕು ಒಂದು 20 ಗಿಡ ಹಾಕೊಂಬಿಟ್ರಿ ನೀವು, ಇಯರ್ ಲಾಂಗ್ ನಿಮಗೆ ಬರ್ತದೆ. ಒಂದು 20 ಗಿಡ ಪಪ್ಪಾಯಿ ಹಾಕೊಂಡ್ರೆ ನೀವು ಹಣ್ಣು ತಿನ್ಬೋದು. ಹೇಳಿದ್ದು ಗೋಲಿ ಬಿಡಿ. ಈಗ ನಾವು ಬರ್ತೀವಪ್ಪ, ನಮ್ಗೊಂದು kg ಕೊಡಿ, ಬರೀ ಎಲ್ಲ ನೀವೇ ತಿಂದ್ರೆ ಖುಷಿ ಇರ್ಬೇಕ್ರಿ. ಪಕ್ಕದವ್ರು ಕೊಡೋದು ಖುಷಿ ಇರ್ಬೇಕು, ತಿಂತಾಳೆ ಅನ್ನೋದಕ್ಕಿಂತ ಖುಷಿ ಇರ್ಬೇಕು. ಒಂದು ಹಲಸಿನ ಮರ ಹಾಕಿದ್ರೆ ಒಂದು ಕುಂಟೆ ಜಾಗ ಅಲ್ಲ, ಇಲ್ಲಿ ನಾನು ಹೇಳೋಲ್ಲ, ಒಂದು ಕುಂಟೆ ಜಾಗ ವೇಸ್ಟ್ ಅನ್ನೋದಕ್ಕಿಂತ ಸರ್, ಹಲಸು ಹೇಳಿದ್ನಲ್ಲ ಸರ್, ಒಂಥರ ಎವರ್ ಗ್ರೀನ್ ಪ್ಲಾಂಟ್. ಹಲ್ಸ್ ಕೆಳಗಡೆ ಅಲ್ವಾ, ಯಾಕೆ ವೇಸ್ಟ್ ಅಂತ ಕೇಳ್ತೀರಿ? ಒಂದು ಅಗದ ಮಂಚ ಹಾಕೊಂಡು ಮಲಿಕಳಿ. ಅಲ್ಲ
ಒಂದು ಅಗದ ಮಂಚ ಹಾಕೊಂಡು ಮಲಿಕೊಳ್ಳಿ ಸರ್. ಅದ್ರದ್ದು ಸುಖ ಏನು ಅನ್ನೋದು ನಿಮ್ಗೆ ಅವಾಗ ಗೊತ್ತಾಗ್ತದೆ. ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ. ಅರ್ಥ ಆಯ್ತಾ ಸರ್? ನೀವು ಯಾರು ರೆಸಾರ್ಟ್ಗೆ ಹೋಗಿ ಮಲಿಕೊಂಡ್ರು ಎಂಥದ ಚಿಕ್ಕಮಂಗ್ಳೂರಲ್ಲಿ ಯಾರೋ ಕಟ್ಟಿದಾರಲ್ಲ ಸರ್, ಎಂತ ನಾನು ಇದೆಯಲ್ಲ ಸರ್, ಕ್ಲಬ್ ಮಹೀಂದ್ರ ಅವರು ಇವರು ಏನೋ CR ಎಂಥದ್ದು ಇದೆಯಲ್ಲ, ನೀವು ಅಲ್ಲೋಗಿ ಮಲಿಕೊಂಡ್ರು ಎಷ್ಟೋ 15,000 20,000 ಕೊಟ್ಟು ನೀವು ಹಲಸಿನ ಮರದ ಕೆಳಗಡೆ ಏನೋ ಮಾವಿನ ಮರದ ಕೆಳಗಡೆ ಮಲಿಕೊಂಡ್ರೆ, ಈಗ ಅಲ್ಲಿ ಮಲಿಕಳ್ಳಿಯಲ್ಲಿ ಹೋಗ್ಬಿಟ್ಟು ಹಲಸಿನ ಎಂಥದ್ದು ಇದು ಸಪೋಟ ಮರದ ಕೆಳಗಡೆ ಎಲ್ಲ ಆಮೇಲೆ ಬೇಡಿ ಅದ್ರ ಕೆಳಗಡೆ ಅಲ್ವಾ ಬೆಳೀರಿ, ಅದ್ರ ಕೆಳಗಡೆ ನೀವು ಶುಂಠಿ ಹಾಕೊಳ್ಳಿ, ಅರಿಶಿಣ ಹಾಕೊಳ್ಳಿ, ನಿಮಗೆ ಯಾವುದಾದ್ರು ಮೆಡಿಸಿನಲ್ ಪ್ಲಾಂಟ್ಸ್ ಇದೆಯಲ್ಲ ಎಲ್ಲ ಹಾಕೊಳ್ಳಿ, ಬೇಡ ಅಂದವ್ರು ಯಾರು? ಅದ್ರ ಕೆಳಗಡೆ ಯಾವುದೋ ನರ್ಸರಿ ಗಿಡಗಳು ಮಾಡಬೇಕಲ್ವ, ನರ್ಸರಿ ಗಿಡಗಳು ಮಾಡಿ. ಈಗ ನಮ್ಗೆ ನರ್ಸರಿ ಗಿಡ ಮಾಡಬೇಕು ಅಂತಂದರೆ ಮರದ ಕೆಳಗಡೆ ನರ್ಸರಿ ಗಿಡ ಮಾಡಬಾರ್ದು. ನಮ್ಗೆ ಹೇಳ್ಕೊಟ್ಟಿರೋದು ಏನಪ್ಪ ಅಂತಂದರೆ ಇದು ಪೈಪ್ ತೊಗೊಂಬರ್ಬೇಕು, ನೆಟ್ ಕಟ್ಬಿಟ್ಟೆ ಮಾಡಬೇಕು. ಈ ಥರ ಈ ಶೇಡ್ನಲ್ಲಿ ನರ್ಸರಿ ಮಾಡಬೇಕು ಅಂತ ಯಾವನೂ ಹೇಳ್ಕೊಟ್ಟಿಲ್ಲ ನಮಗೆ. ಹೇಳಲ್ಲ, ಅವ್ರಿಗೇನು ಲಾಭ ಇಲ್ಲ ಹೇಳಲ್ಲ. ಹಾಂ ಅಲ್ಲೋ ಸರ್, ಅಲ್ಲಿ ಕೂತ್ಕೊಳ್ಳಿ ಸರ್. ಈಗ ನಿಮ್ಮ ಫ್ರೆಂಡ್ಸ್ ಬರ್ತಾರೆ ಅಲ್ಲಿ ಕೂರಿಯಲ್ಲಿ ಒಂದು 5 ಜನ ಇದೆ, ಒಳ್ಳೆ ಹಲಸಿನ ಮರ ಹಾಕಿ ಒಳ್ಳೆ ಕೆಲಸ ಮಾಡಿದೆಪ್ಪ ನೀನು ಅಂತಾರೆ ಅಲ್ವ ಸರ್. ಆಮೇಲೆ ಅದರಲ್ಲಿ ಎಲೆ ಉದುರುತ್ತದಲ್ಲ, ದಾಬೋಲ್ಕರು ಹಸು ಕಟ್ಟಕ್ಕೆ ಕೇಳಲಿಲ್ಲ. ಹೇಳ್ತೀನಿ ಕೇಳಿ, 1 ಎಕರೆಗೆ ಈ ಥರದ್ದು ಇಷ್ಟು ಕೆರಾಪಿ ಬರೋದು 2 ಮರ ಹಾಕೋ, ನಿನಗೆ ಇಡೀ 1 ಎಕರೆಗೆ ಹಾಕೋಷ್ಟು ಗೊಬ್ಬರ ಆಯ್ತದೆ ಅಂತ ಹೇಳಿದ್ರು ಅಲ್ಲ ಸರ್. ಅದರಲ್ಲಿ ಎಲೆ ಉದುರುತ್ತದಲ್ಲ ನಿಮಗೆ. ಹಲಸು ಏನು ಅಂತಂದರೆ ಎವರ್ಗ್ರೀನ್ ಪ್ಲ್ಯಾಂಟು, ನಿಮ್ಗೆ ಎಷ್ಟು ಎಲೆ ಉದುರಿರ್ತದೆ ನೋಡಿದ್ದೀರಾ? ಹಲಸು ಏನಾದ್ರು ಬೋಳಾಗಿರೋದು ನೋಡಿದ್ದೀರಾ? ಇಲ್ಲ ಸರ್. ಥ್ರೋಟ್ ಇಯರು ಅದು ಹಲಸಿನ ಮರ ಬೋಳಾಗಲ್ಲ, ಇದ್ದೇ ಇರ್ತದೆ. ಎಷ್ಟು ಎಲೆ ಉದುರ್ತದೆ ಅಷ್ಟೇ ಎಲೆ ಅದರಲ್ಲಿ ಇರ್ತದೆ. ಅದು ತಗೊಂಡು ಕಾಂಪೋಸ್ಟ್ ಮಾಡಿ ಸರ್. ಆಮೇಲೆ ಹಲಸು ಹೇಳಿದ್ನಲ್ಲ ನಿಮಗೆ ಎಷ್ಟೆಲ್ಲ ಇದು ಕೊಡ್ತದೆ. ಮುಗೀತಲ್ವ ಸರ್? ಈಗ ವೆಜಿಟೇಬಲ್ಸು ನಿಮಗೆ ಬನಾನಾ, ಪಪ್ಪಾಯಿ, ಇದು ಸಪೋಟ ಒಂದು 9 ತಿಂಗಳಿದೆ, ಸೀಬೆ ಇರ್ತದೆ, ಇನ್ನು ನೀವು ಬಟರ್ ಫ್ರೂಟು, ಈ ಥರದ್ದೆಲ್ಲ ಒಂದೊಂದು ಗಿಡ ಹಾಕೊಳ್ಳಿ ಸರ್. ನಿಮ್ಮ ಮನೆಗಳಿಗೆ ಸಫಿಷಿಯೆಂಟ್ ಆಯಿತಾ? ಇಷ್ಟೇ ನಮಗೆ ಹೋಮ್ ಫಾರ್ಮಿಂಗಿಗೆ ಬೇಕಾಗಿರೋದು ಇಷ್ಟು ಸರ್. ಈಗ ಹೋಮ್ ಫಾರ್ಮಿಂಗಲ್ಲಿ ನೀವು ಯಾವುದೋ ಒಂದು ಹೋಮ್ ಫಾರ್ಮಿಂಗ್ ಬೌಂಡ್ರಿ ಅಂತ ತಿಳ್ಕೊಳ್ಳಿ. ಏನೋ ಒಂದು 10 ಫೀಟ್ಗೆ ಒಂದು ನುಗ್ಗೆ, ಒಂದು 5 ಫೀಟ್ಗೆ ಗ್ಲಿರಿಸಿಡಿಯಾ, ಆಮೇಲೆ ಒಂದಷ್ಟು ದಾಸವಾಳ, ಆಮೇಲೆ ರೋಸು, ಆಮೇಲೆ ಸೀಗೆ ಬರ್ತದಲ್ಲ ಸರ್, ಸೀಗೆ ಮೇಳೆ ಶಾಂಪೂನ ಬಿಟ್ಬಿಟ್ಟು ನಮ್ಮ ಸಾಹೇಬ್ರು ಹೇಳ್ತಾ ಇದ್ರಲ್ಲ ನಾನೇನು ಯೂಸ್ ಮಾಡಲ್ಲ ಅಂತ. ಸೀಗೆ ಭಾಳ ಒಳ್ಳೆಯದಿದೆ ಸರ್, ಸೀಗೆ ಬಳ್ಳಿಗಳಿಂದ ಹಬ್ಸ್ಕೊಬೋದು. ಆಮೇಲೆ ಅದೇ ನುಗ್ಗೆ, ಗ್ಲಿರಿಸಿಡಿಯಾ, ಆಮೇಲೆ ಎಂಥದಪ್ಪ ಅದು ನಮ್ಮ ಸೆಸ್ಬೇನಿಯಾ, ಏನದು ಅಕ್ಸೆ ಹೇಳ್ದಲ್ಲ ಸರ್ ನಿಮ್ಗೆ. ಇಲ್ಲಿ ಒಂಥರ ಮೈಕ್ರೋ ಕ್ಲೈಮೇಟ್ ಕ್ರಿಯೇಟ್ ಆಯಿತು ಸುತ್ತ ಅಕ್ಸೆ. ಆಮೇಲೆ ನಿಮಗೆ ಇದಪ್ಪ ಆಲೋವೆರಾ, ಆಲೋವೆರಾ ಇದಕ್ಕೆ ಹೇಳ್ದಲ್ಲ ಸರ್, ಒಂದೊಂದು 2 ಅಡಿ 3 ಅಡಿಗೆ ಟರ್ಮರಿಕ್ಕು, ಟರ್ಮರಿಕ್ ಹಾಕೊಳ್ಳಿ ಸರ್ ಸುತ್ತ ಹಿಂಗೆಲ್ಲ. ಟರ್ಮರಿಕ್ಕು, ಶುಂಠಿ ಅಂದರೆ ಜಿಂಜರು, ಆಮೇಲೆ ಮಾರಿಗೋಲ್ಡು, ಆಮೇಲೆ ಅದೇ ಇದು ಕರಿ ಲೀವ್ಸು, ತುಳಸಿ ಕೇಳ್ದಲ್ಲ ಸರ್. ಹೂವು ತಗೊಳ್ಳೋದು ಬೇಡ, ಹೂವು ತಗೊಳ್ಳೋದು ಬೇಡ. ಬೇಡ, ನಾವು ದಿನ 50 ರೂಪಾಯಿ ಕೊಟ್ಟು ತಗೊಂಡ್ರೆ ತಾನು ನಮ್ಮ ಸಮಾಧಾನ ಆಗೋದು, ದೇವ್ರಿಗೆ ಆಗುತ್ತೆ ಹಂಗೆ ನಮ್ಮ ಮನೆಯವ್ರಿಗೆ ಹಂಗಾಗುತ್ತೆ ಅಲ್ವಾ? ಅವನೇನೋ ತಗೊಂಬತ್ತಾನೆ, ಅಲ್ಲೆಲ್ಲ ಮೆಜೆಸ್ಟಿಕಲ್ಲಿ ಎಸ್ತಿರ್ತಾನೆ, ಪುನಃ ಅದೆಲ್ಲ ಬರ್ತದೆ. ನಾವು ಮಡಿ ಮಾಡ್ತೀವಿ ಅಂತ ಏನೇನೋ ಮಾಡ್ತೀವಿ. ಇಷ್ಟನ್ನ ಒಂದಷ್ಟು ನಾವು ಫಸ್ಟು ನಮಗೆ ನಾವು ಕಲಿತಾಗ ಸರ್ ಇದೇ ಒಂದು ಮಾಡಲಾಯ್ತು ಗೊತ್ತಾಯ್ತು ಸರ್. ಹೋಮ್ ಫಾರ್ಮಿಂಗ್ದು ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಇಲ್ಲಿ ಏನಂತಂದರೆ ಮೇಯ್ನಾಗಿ ಏನು ಅಂತಂದರೆ ಸರ್ ಫುಡ್ ಮೈಲ್ ಇದೆಯಲ್ಲ ಸರ್, ಈ ಫುಡ್ ಮೈಲ್ ಕಡಿಮೆ ಆಗಬೇಕು. ಈಗ ನಿಮಗೆ ಪಂಜಾಬಿಂದ ಇಲ್ಲಿ ಗೋಧಿ ಬರೋಂಥದ್ದು ಈಗ ಹೇಳಿದ್ನಲ್ಲ, ಎಲ್ಲಿಂದ ಕಾಶ್ಮೀರಿಂದ ಇಲ್ಲಿಗೆ ಸೇಬ್ ಬರ್ತದೆ ಅಂದರೆ ಏರೋಪ್ಲೇನಲ್ಲೇ ಎಲ್ಲೋ ಒಂದು ಸೇಬ್ ಬರ್ತು ಅಂತಂದರೆ ನಿಮಗೆ ಎಷ್ಟು ಕಾರ್ಬನ್, ಅದಕ್ಕೆ ಫ್ಯೂಯಲ್ ಎಷ್ಟು ಖರ್ಚಾಯಿತು, ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಎಷ್ಟಾಯಿತು ಅಲ್ಲ ಸರ್. ಈಗೆಲ್ಲ ದೊಡ್ಡಬಳ್ಳಾಪುರದಿಂದ ಎಲ್ಲ ಬೆಂಗಳೂರಿಗೆ ಆ ಟ್ರಾಫಿಕಲ್ಲಿ ಓದ್ಕೊಂಡು ತರಕಾರಿ ಹೋಗ್ಬೇಕು, ಇನ್ನೊಂದು ಹೋಗಬೇಕು ಅಲ್ಲ ಸರ್. ಫುಡ್ ಮೈಲನ್ನ ನಮ್ಮ ಕಡೆ ಏನೇನಿದೆ
ನಾವು ಅದನ್ನು ಬೆಳ್ಕೊಂಡು ಫುಡ್ ಮೈಲನ್ನು ಕಡಿಮೆ ಮಾಡಬೇಕು. ಫುಡ್ ಮೈಲನ್ನ ಕಡಿಮೆ ಮಾಡಿದೆ ನಾನು ಕ್ಲೈಮೇಟ್ ಚೇಂಜ್ ಮಾಡಿಬಿಡ್ತೀನಿ, ನಾನೆಲ್ಲ ಮಾಡಿಬಿಡ್ತೀನಿ. ಈ ಡೋಂಗಿ ಮಾತುಗಳು ನಮ್ಮ ಹತ್ರ ಬೇಡ. ಯಾವುದೋ ಬೆಂಗಳೂರಿನಲ್ಲಿ ಎ ಸಿ ರೂಮಲ್ಲಿ ಕೂತ್ಕೊಂಡು ಯಾವುದೋ ಪ್ರಾಜೆಕ್ಟ್ ಮಾಡ್ಬಿಟ್ಟಿದ್ದೀನಿ ನಾನು, ಇಡೀ ಕ್ಲೈಮೇಟ್ ಚೇಂಜ್ಗೆಲ್ಲ ಸೊಲ್ಯೂಷನ್ನ ಕಂಡುಹಿಡಿದ್ಬಿಟ್ಟಿದ್ದೀನಿ. ಖಂಡಿತ ಆಗಲ್ಲ. ಜಾಸ್ತಿ ಮಾಡಿ ಬೆಂಗಳೂರಲ್ಲಿ ಮಾಡೋದು ಬೆಂಗಳೂರಿನಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನಾನು ಬೆಂಗಳೂರಿಂದ 100 ಕಿಲೋಮೀಟರ್ ಆಚೆ ಕಡೆ ಬಂದು ನಾವು ಮಾಡಬೇಕು. ಬೆಂಗಳೂರಿನಲ್ಲಿ ಇವಾಗ ಅಷ್ಟೊಂದು ಒಂದು ಕುಂಟೆ ಜಾಗ ನಮಗೆ ಸಿಗೋದಿಲ್ಲ. ಏನು ನೀವು ಒಂದಷ್ಟು ಟೆರೆಸ್ ಗಾರ್ಡನಿಂಗ್ ಏನಾದ್ರು ಮಾಡ್ಕೊಬೋದು. ಟೆರೆಸ್ ಗಾರ್ಡನಿಂಗಲ್ಲಿ ವೆಜಿಟೇಬಲ್ಸ್ ಈಗೇನು ನಿಮಗೆ ಗ್ರೋ ಬ್ಯಾಗ್ಗಳು ಸಿಗ್ತದೆ, ಒಂದಷ್ಟು ವೆಜಿಟೇಬಲ್ಸು ಗ್ರೀನ್ಸ್ಗಳನ್ನ ಖಂಡಿತ ಬೆಳ್ಕೊಬೋದು. ಚಿಕ್ಕದಾಗಾದ್ರು ಮಾಡಿ ಆ ಥರ ಮಾಡಿ